ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 18ನೇ ತಾರೀಕು ಮಾರ್ಚ್ 2024 ಸೋಮವಾರ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಪಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ನವಮಿ ತಿಥಿ, ಆರುದ್ರಾ ನಕ್ಷತ್ರ, ಸೌಭಾಗ್ಯ ಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ ತುಂಬ ವಿಶೇಷವಾಗಿ ನಮ್ಮ ಜನನದಲ್ಲೊಂದು ಗುಟ್ಟಿದೆ. ಅದಕ್ಕೆ ಗರ್ಭ ಸಂಸ್ಕಾರ, ಗರ್ಭದಾನ, ಪುಂಸವನ ಇದೆಲ್ಲ ತಿಳ್ಕೊಂಡಿರ್ಬೇಕು ಅಂತ ಹೇಳ್ತೇವೆ. ಕೆಲವರಿಗೂ ಮಾತ್ರ ಒಳ್ಳೆ ಮಕ್ಕಳು ಹುಡ್ತಾರೆ. ಮಕ್ಕಳೇ ತುಂಬಾ ಬುದ್ಧಿವಂತ ಮಕ್ಕಳು, ಜ್ಞಾನವಂತ ಮಕ್ಕಳು, ಯಾವುದೋ ಒಂದು ಕಾಲಾತೀತ ಶಕ್ತಿ, ಪ್ರಣವ ಶಕ್ತಿ ನಮ್ಮನ್ನ ಪ್ರಚೋದಿಸಿ ಅಲ್ಲೊಂದು ಗರ್ಭದಾನ ಕ್ರಿಯೆ ನಡೆಯುತ್ತೆ. ಎಲ್ರೂ ಒಂದು ದೈಹಿಕ, ಒಂದು ಧರ್ಮಬದ್ಧ, ಅರ್ಥಬದ್ಧ, ಧರ್ಮಬದ್ಧ ಕಾಮ ಅನ್ನತಕ್ಕಂಥ ರೀತಿಗೆ ಮದುವೆ ಆಗೋದು, ಧರ್ಮಬದ್ಧ ಮಗು ಅನ್ನೋ ಒಂದು ಭಾವ. ಆದರೆ ಇವತ್ತಿನ ಈ ಒಂದು ಜನರೇಷನ್ ಇವತ್ತು ಗೊತ್ತಿಲ್ಲ. ನೀವು ಗಮನಿಸಿ ನೋಡಿ, ಲವಕುಶರ ತಂದೆ ಯಾರು? ರಾಮಚಂದ್ರ ಪ್ರಭು. ರಾಮಚಂದ್ರ ಪ್ರಭುವಿನ ತಂದೆ ಯಾರು? ದಶರಥ ಚಕ್ರವರ್ತಿ. ದಶರಥ ಚಕ್ರವರ್ತಿಯ ತಂದೆ ಯಾರು? ಅಜ ಮಹಾರಾಜ. ಅವರ ತಂದೆ ಯಾರು? ರಘು. ಅವರ ತಂದೆ ಯಾರು? ದಿಲೀಪ ಚಕ್ರವರ್ತಿ. ಈ ಹೇಗೆ ಎಷ್ಟು ಚೆನ್ನಾಗಿ ಹೇಳ್ತೀವಿ ನೋಡಿ. ಲವಕುಶ, ರಾಮರು, ದಶರಥರು, ಅಜ ಮಹಾರಾಜ, ರಘು ಮಹಾರಾಜ, ದಿಲೀಪ ಮಹಾರಾಜ. 7ನೇ ತಲೆಮಾರಿಗೆ ತಗೊಂಡು ಹೋಗ್ತಿದೀವಿ ನಾವು, ಹೌದಲ್ವಾ? ನಮ್ಮ ಹಿರಿಯರ ಬಗ್ಗೆ ನಮಗ್ ಗೊತ್ತಿದೆಯಾ? ನಾವು ಯಾರು ಅನ್ನೋದು ನಮಗ್ ಗೊತ್ತಿದೆಯಾ? ನಮ್ಮ ಶಕ್ತಿಗಳೇನು, ಬಲಗಳೇನು ಅನ್ನೋದು ಗೊತ್ತಿದೆಯಾ? ಏನೋ ಭೂಮಿಗೆ ಬಂದ್ವಿ, ಭಾರವಾಗಿ ಬಂದಿದ್ವಿ, ತಡಿಲಾರ್ದೆ ಆ ತಾಯಿ ಭೂಮಿಗೆ ಇಳಿಸೋದು. ಅದಕ್ಕೆ ಭಾರವಾಗಿಯೇ ಜೀವನ ಪರ್ಯಂತ ಭಾರವೇ. ಮೊನ್ನೆ ಕೂಡ ಒಂದು ತಾಯಿ ಜೀವ ವೃಷಭದಲ್ಲಿ ಗುರು ಇದ್ದು ಹುಟ್ಟಿದವರಿಗೆ ಅಂತಿಂತ ಕಣ್ಣೀರ್ ನೋಡೋದಿಲ್ಲ ಅಂತ ಹೇಳಿದ್ದೆ. ಅಮ್ಮ ತಾಯಿ ಜಗನ್ಮಾತೆಗೆ 18ಕ್ಕೆಲ್ಲ PUC ಓದ್ತಿರೋ ಮಗುನ್ ಕರ್ಕೊಂಡು ಹೋಗಿ ಮದುವೆ ಮಾಡ್ಬಿಟ್ಟಿದ್ದಾರೆ. ಲಗ್ನದಲ್ಲೇ ಸೂರ್ಯ, ರಾಹು, ಕುಜ, ಅಷ್ಟಮದಲ್ಲಿ ದಗದಗಿಸೋ ಆ ಗುರು, ಸಪ್ತಮದಲ್ಲಿ ಕೇತು, 12ನೇ ಮನೇಲಿ ಚಂದ್ರ, ಬುಧ, 2ನೇ ಮನೇಲಿ ಶುಕ್ರ. ನೋಡಿ ಜಾತಕ ಎಷ್ಟು ಚೆನ್ನಾಗಿ ನೆನಪಿದೆ ನನಗೆ. ಜಗನ್ಮಾತೆಯ ಪೂರ್ಣಿಮೆಯೇ. ಆದರೆ ತಡೆದಿರೋದು ನೋಡ್ಬೇಕು. ಕುಜರಾಹು ಸಂಧಿ. ಮಗಳು ಜಾತಕ ಲಗ್ನದಲ್ಲೇ ಶನಿ ಕೇತು. ನೋಡಿ, ಕಾಲೇಜ್ಗೆ ಹೋಗೋ ಮಗುವನ್ನ ಕರ್ಕೊಂಡು ಹೋಗ್ತಾರೆ. ಮದುವೆ ಫಿಕ್ಸು, ಮದುವೆ ಫಿಕ್ಸು, ಮದುವೆ ಫಿಕ್ಸು ಅಂತ ಹೇಳಿದವರು ಕರ್ಕೊಂಡು ಹೋಗಿ ಅಮಾವಾಸ್ಯೆ ಇಟ್ಬಿಟ್ಟಿದ್ದಾರೆ ಪೂರ್ಣಿಮೆಗೆ ತಾಯಿ ಜೀವಕ್ಕೆ. ಸ್ವಂತ ಮಾವನಿಗೆ ಏನೇನೋ ವ್ಯವಹಾರ ಇದೆ, ಸುಳ್ಳು. ರಾಹು, ಕುಜರಾಹು ಸುಳ್ಳು. ಸೂರ್ಯ ಆತ್ಮಕಾರಕ, ಧ್ವಂಸ, ಬಲವಂತ, ಗೊತ್ತಿಲ್ಲ, ಏನೋ ಒಂದಾಯ್ತು. ಗುರು ವಕ್ರ. ನೋಡಿ, ಮಗುವಿನ ಜಾತಕದಲ್ಲಿ ಶನಿ ಕೇತು, ಮೀನ ಲಗ್ನ. ಆ ಧಾವಂತ, ಆ ಗಾಬರಿ, ಆ ಆನಂದ, ಆ ಖುಷಿ, ಆ ಸಂಭ್ರಮ, ಸಿದ್ಧತೆ, ಬದ್ಧತೆ, ಕೌಟುಂಬಿಕ, ವ್ಯಾವಹಾರಿಕ, ದೈಹಿಕ, ಮಾನಸಿಕ ಅನುಭವ ಏನೂ ಇಲ್ಲದೆ ಪಾಪು ಹೊಟ್ಟೆಲ್ ಬಂದು ಹುಟ್ಟಿರೋದು. ಆ ಮಗು ತಳಮಳ, ಟೇಕಿಂಗ್ ಡಿಸಿಷನ್, ಶಿ ಇಸ್ ಗೆಟಿಂಗ್ ಕನ್ಫ್ಯೂಷನ್. ಇದು ಓದ್ಲಾ, ಅದು ಓದ್ಲಾ, ಇದು ಮಾಡ್ಲಾ, ಅದು ಮಾಡ್ಲಾ, ಮದುವೆ ಆಗ್ಲಾ, ಇನ್ನೊಂದ. ನೋಡಿ, ತಾಯಿಯ ಮದುವೆಯೇ ಗಡಿಬಿಡಿ, ತಂದೆಯ ಮದುವೆಯೇ ಗಡಿಬಿಡಿ. ಒಲ್ಲದ ಮದುವೆ, ಸಿದ್ಧವಾಗಿಲ್ಲ ನಮ್ಮ ಪಾಪು. ಕನ್ಯಾ ರಾಶಿ ಕಣ್ಣೀರ್ ರಾಶಿ, ಕನ್ಯಾ ರಾಶಿ ಕನ್ಫ್ಯೂಷನ್ ರಾಶಿ, ಕನ್ಯಾ ರಾಶಿ ಕಣ್ಣೊಡಿಯೋ ರಾಶಿ ಅಂತ ಹೇಳ್ತಿರ್ತೇನೆ. ತಾಯಿ, ಅಯ್ಯೋ ನನ್ನಮ್ಮ, ಏನು ಹೇಳ್ತೀರಿ ಹೇಳಿ? ಆಕೆ ಒದ್ದಾಟದ ಆ ಮದುವೆಯಲ್ಲಿ ಗರ್ಭ ಧರಿಸಿರೋದು.
ಮಗುವಿನ ಜಾತಕದಲ್ಲಿ ನೋಡಿ, ಕರ್ಮಕಾರಕ ವಕ್ರ, ಕೇತು ಬೇರೆ. ಇನ್ನೇನಾಗುತ್ತೆ? ಸಿದ್ಧತೆ ಇಲ್ಲ, ಗೊತ್ತಿಲ್ಲ. ಅದಕ್ಕೆ ತಿಳ್ಕೊಳ್ಳಿ ಅಂತ ಇದೆಲ್ಲ ಹೇಳ್ಕೊಡೋದು. ನಾವು ನಮ್ದೇನೋ ಆಗೋಯ್ತು ಜನ್ಮ, ನಮ್ ಜನ್ಮ ಹೇಗೋ ಆಗೋಯ್ತು, ನಮ್ ಬದುಕು ಹೇಗೋ ಬದುಕಿದ್ವಿ, ನಮ್ಮದೊಂದು ಬದುಕು ಎಲ್ಲೋ ಹೇಗೋ ಏನೋ ಒಂದ್ ನಡೀತು ಬಿಡಿ. ನಮ್ಮ ಮಕ್ಕಳಾದ್ರು, ಬರುವ ಮಕ್ಕಳಾದರೂ ಇಲ್ಲ. ಇನ್ನೇನಾಗುತ್ತೆ ಯೋಚನೆ ಮಾಡಿ ನೋಡಿ. ಸಿದ್ಧವಾಗಿಲ್ಲ, ನಮ್ಮ ದೇಹ ಸಿದ್ಧ ಆಗಿಲ್ಲ. ಏನಕ್ಕೆ ನಮ್ಮ ಭಾರತೀಯ ಸಂವಿಧಾನ ಕಾನೂನು 18, 21 ವರ್ಷ ಅಂತೆಲ್ಲ ಇಟ್ಟಿದೆ ಗೊತ್ತಾ? ನಿಜವಾಗ್ಲೂ ಕಾನೂನು 21 ಅಲ್ಲ, 24 ಮಗು ಆಗ್ಬೇಕಿಲ್ಲ, 22 ಮೇಲೆ ಮಗು ಆಗ್ಬೇಕು ಅಂತ ಒಂದು ಆ ಮಾತೃ ಸ್ವರೂಪಿಗೆ ನಿಯಮ ಇಡಬೇಕು. ಮದುವೆ ಕೂಡ ಇನ್ಮೇಲೆ 21 ಮೇಲೆ ಅಂತಾನೆ ಮದುವೆ ಇಡಬೇಕು. ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ಈ ದೇಹ ಬೆಳೆದು ಬಿಟ್ಟಿದೆ. ಆದರೆ ಇದ್ರೊಳಗಡೆ ಇರೋ ಗುಂಡಿಗೆ ಬುದ್ಧಿ, ಮೇಧಸ್ಸು, ಸ್ಥಿತಿ, ಇತಿ, ಮಿತಿ ಆ ನಿಯಮದಲ್ಲಿ ನಿಂತಿದೆಯಾ ಗೊತ್ತಿಲ್ಲ. ಮಕ್ಕಳು ಅವರು ದೇಹವಾಂಚನೆ, ನಮ್ಮ ಮಗುಗೂ ವಯಸ್ಸು ಬಂದ್ಬಿಟ್ಟಿದ್ದು ಮಾಡ್ಬಿಡೋಣ, ಆಕೆಗೂ ಏನೋ ಭಾವನೆಗಳು ಗೊತ್ತಿಲ್ಲ, ಆಸೆಗಳು, ಇನ್ಯಾರೋ ಬಂದ ಇನ್ನೊಂದು ಆಗ್ಬಿಟ್ಟು ಗರ್ಭ ಧರಿಸ್ಬಿಟ್ರು. ಆ ಮಗು ನೆಮ್ಮದಿ ಇದೆಯಾ? ನೀವೇ ಗಡಿಬಿಡಿ, ನೀವೇ ಅತಂತ್ರದಲ್ಲಿದ್ದೀರಿ. ನಿಮಗೆ ನಾನು ಇದು ಏನಾಗಿದ್ದೇನೆ, ಏನಾಗ್ತಿದೆ ಅನ್ನುವಂತ ಸ್ಥಿತಿಯಲ್ಲಿ ಗರ್ಭ ಧರಿಸಿದ್ರೆ ಹುಟ್ಟೋ ಮಗು. ಒಂದ್ ಮಗು ಕರ್ಕೊ ಬಂದಿದ್ದಾರೆ 2014, 16 ನೆನಪು. ಈ ಮಗು ಬುದ್ಧಿ, ಮಾತು, ಆಲೋಚನೆ, ಚಿಂತನೆ ಎಲ್ಲಾ ದಿಗ್ಬಂಧನಮ್ಮ ಅಂದ್ರೆ ಗುರುಗಳೇ ಸ್ಪೆಷಲ್ ಕಿಡ್ ಅಂತಾರೆ. ಎಷ್ಟು ಕಣ್ಣೀರು ಅಲ್ಲದೆ, ಏನ್ ಮಾಡಿಟ್ಬಿಟ್ಟಿದ್ಯೋ. ಲಗ್ನದಲ್ಲಿ ಗುರು ನೀಚ, 2ನೇ ಮನೆಯಲ್ಲಿ ಆ ಒಂದು ಎಳೆದಾಟವಾಗಿ ನಿಂತು ಬಿಟ್ಟಿದೆ, ರಾಹು ಕೇತುಗಳು. ನೀನ್ ಸಿದ್ಧವಾಗಿರ್ಲಿಲ್ಲ. ಈ ಮಗು ಹೊಟ್ಟೆಲ್ ಬಿದ್ದಾಗ್ಲೇ ಸಿದ್ಧವಾಗಿರ್ಲಿಲ್ಲ. ಅಲ್ಲಿ ಏನೋ ನಡೆದಿದೆ ಅಂದ್ರೆ ಹೌದು ಗುರುಗಳೇ. ಈ ಮಗು ಹುಟ್ಟಿದ ಮೇಲೆ 3 ತಿಂಗಳು ಇಲ್ಲ 6 ತಿಂಗಳು ಇಲ್ಲ 1.5 ವರ್ಷದಲ್ಲೇ ಮಾತು, ಆಲೋಚನೆ ಬದಲಾವಣೆ. ಹೌದು ಗುರುಗಳೇ. ನೀವು ಸಿದ್ಧರಿಲ್ಲದೆ ನಿಮಗೆ ಜನಿಸಿದ ಮಕ್ಕಳಲ್ಲಿ ಎಲ್ಲಿಂದ ಶಕ್ತಿ ಬರುತ್ತೆ, ಎಲ್ಲಿಂದ ಧೈರ್ಯ ಬರುತ್ತೆ? ನೋಡಿ, ನಿಮ್ಮ ಮಗಳು ತುಂಬಾ ಧೈರ್ಯಸ್ಥೆ ಅಂದ್ರೆ ನಿಮ್ಮ ತಂದೆ ಚೆನ್ನಾಗಿರ್ತಾನೆ, ಗಟ್ಟಿಯಾಗಿರ್ತಾನೆ. ನಿಮ್ಮ ಮಗಳು ತುಂಬಾ ಮೆತುವು, ಪುಕ್ಳು, ಇನ್ನೊಂದು ಅಂದ್ರೆ ತಂದೆಯ ಡಿಸಿಷನ್ಸ್ ಅಲ್ಲಿ ಸ್ವಲ್ಪ ತೊಂದರೆಗಳಿರುತ್ತೆ, ಇಲ್ಲ ತಂದೆಯ ವಿಚಾರದಲ್ಲಿ ನೋವಿರುತ್ತೆ. ಗಂಡು ಮಗು ಎಷ್ಟೋ ಬಾರಿ ಹೇಳಿದ್ದಾನೆ, ಅವನ್ ಪುಕ್ಲ, ಮೆತುವು, ಗಾಬರಿ ಪಡ್ತಾನೆ. ತಾಯಿ ಸಿದ್ಧವಾಗಿಲ್ಲದ ಸಂದರ್ಭದಲ್ಲಿ ಜನಿಸಿದ ಮಗು ಅದು. ತಾಯಿಗೆ ಇನ್ನೇನೋ ಆಕಾಂಕ್ಷೆ, ಆಸೆಗಳಿತ್ತು, ಗೊತ್ತಿಲ್ಲ, ಗರ್ಭ ಧರಿಸಿ ಭೂಮಿಗೆ ಬಂದ್ಬಿಟ್ಟಿದೆ. ಆತಂಕದಲ್ಲೇ ಬಂದು ಬಿಟ್ಟಿದೆ. ಇನ್ನು ಹೇಗೋ, ಇನ್ನು ಯಾವ ತರವೋ ಅನ್ನತಕ್ಕಂಥದ್ದು ಮಗು. ಅದೇ ರೀತಿ ಕರ್ಣ, ವಿದುರ, ದುರ್ಯೋಧನ, ಇವ್ರ ಮೂವರನ್ನು ನೋಡಿ. ಕೃಷ್ಣ, ನನ್ನ ಭಗವಂತ ಕೃಷ್ಣ, ಅವಳನ್ನ ಪುಕ್ಲ ಅಂತ ಕರೆಯೋರು. ಕಾರಣ ಯಾಕೆ ಗೊತ್ತಾ? ಅವ್ರಮ್ಮ ಗರ್ಭ ಧರಿಸಿದಾಗ ಈ ಮಗುನ್ ಏನ್ ಮಾಡ್ಬಿಡ್ತಾನೋ ಅವ್ರ ಮಾವ ಕಂಸ ಏನ್ ಮಾಡ್ಬಿಡ್ತಾನೋ, 8ನೇ ಮಗುವಿನಿಂದ ಮಾವನಿಗೆ ದೋಷ ಆಗುತ್ತೆ ಅಂತ ಮೊದಲೇ ಆಗ್ಬಿಟ್ಟಿದೆ. ತಗೊಂಡ್ ಬಂದ್ ಜೈಲಲ್ಲಿ ಹಾಕಿಟ್ಟಿದ್ದಾನೆ. ಗಾಬರಿ 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 ಗಾಬರಿ. ನನ್ನ ಕೃಷ್ಣ ಯಾವಾಗ್ಲೂ ಗಾಬರಿಲೇ ಇರ್ತಿದ್ದ. ಹೀಗೆ ಹೇಳ್ತಿರ್ಲಿಲ್ಲ ನೋವನ್ನ, ಸಂಕಟ ಯಾರ ಹತ್ರನೂ ಹೇಳ್ತಿರ್ಲಿಲ್ಲ. ಹೌದು, ನನ್ನ ಭಗವಂತ ಯಾವತ್ತೂ ಯಾರ ಹತ್ರನೂ ಹೇಳ್ಕೊತಿರ್ಲಿಲ್ಲ. ಕರ್ಣ ಅದನ್ನ ಹೇಳಿದಾಗ, ನಿನಗೆ ಇಷ್ಟವಾದದ್ದಾದ್ರೂ ಎಲ್ಲಾ ಸಿಕ್ಕಿದೆಯೋ, ಇಷ್ಟವಾದ ಮಿತ್ರ. ಒಂದು ರಾಜ್ಯಕ್ಕೆ ನೀನು ರಾಜ ಕಣೋ, ಇಷ್ಟವಾದ ಪತ್ನಿ ಎಲ್ಲಾ ಸಿಕ್ಕಿದೆಯೋ, ಪರಿಪೂರ್ಣ ವಿದ್ಯೆ ಕಲ್ತ್ಕೊಂಡು ಬಂದಿದೆಯೋ. ನನಗೆ ನನ್ನನ್ನು ಇಷ್ಟಪಟ್ಟವ್ರಿಗೆಲ್ಲ ನಾನು ಸಿಕ್ಕಿದ್ದೇನೆ, ನಾನು ಇಷ್ಟಪಟ್ಟಿದ್ ನನಗೆ ಸಿಕ್ಕಿತ್ತ ಇದ್ದೇನಾ? ಕುಚೇಲನ ಜೊತೆ ಪ್ರಾಣಾತಿ ಪ್ರಾಣ ಮಿತ್ರ ಕುಚೇಲ, ಅವನ ಜೊತೆಲಿ ಇರ್ಲಿಕ್ಕೆ ಬಿಡ್ತಾ ಪ್ರಕೃತಿ ಇಲ್ಲ. ತನ್ನನ್ನು ತುಂಬಾ ಆರಾಧಿಸ್ತಿದ್ದಂತ ರಾಧೆ,
ಜೀವನದಲ್ಲಿ ಯಾವತ್ತೂ ನೋಡ್ಲಿಲ್ಲ ರಾಧೆಯನ್ನ ಕೃಷ್ಣ. ರಾಧಾ ಕೃಷ್ಣ ಅಂತ ಅದಕ್ಕೆ ಕರೆಯೋದು ನನ್ನ ಕೃಷ್ಣನನ್ನ. ಆ ಕೊಳಲನ್ನ ಇಟ್ಕೊಂಡು ಯಾವಾಗ್ಲೂ ತನ್ನ ಪಾಡಿಗೆ ತನ್ನ ನೋವು, ವೇದನೆ, ಸಂಕಟ, ಖುಷಿ ಎಲ್ಲ ಕೊಳಲಿನ ನಾದದಲ್ಲಿ ಎಲ್ಲ ನನ್ನ ಭಗವಂತ ಮರೀತಿದ್ದ. ಹೇಳ್ಕೋತಿರ್ಲಿಲ್ಲ, ಪುಕ ಪುಕ ಯುದ್ಧಕ್ಕೆ ಹೋಗ್ತಿರ್ಲಿಲ್ಲ, ಎಲ್ಲರೂ ಓಡೋಗ್ತಿದ್ದ ಅಂತಲ್ಲ. ಅವನ ಹುಟ್ಟಿನಲ್ಲೇ ಅಲ್ಲೊಂದು ಗುಟ್ಟು. ತಾಯಿ ಭಯದಲ್ಲಿ ಧರಿಸಿರೋ ಗರ್ಭ, ಮಗುನಲ್ಲಿ ಭಯ ಇರದೆ ಇರ್ತಾ. ಎಸ್, ನಾನೇ ಭಗವಂತ ಅಂತ ಅದಕ್ಕೆ ಆಗಾಗ ಹೇಳ್ತಾ ಇದ್ದಿದ್ದು, ನನ್ ಸುದ್ದಿಗೆ ಬರ್ಬೇಡಿ ಅಂತ. ನನ್ ಭಗವಂತ ಆ ವಿಶ್ವ ವಿರಾಟ್ ಸ್ವರೂಪ ತೋರಿಸಿದ್ದ, ಅದಕ್ಕೆ ನನ್ನ ಭಗವಂತ. ಹೌದು, ಆ ಕೃಷ್ಣ ಸಂಧಾನದ ಸಂದರ್ಭದಲ್ಲಿ ಎಂತೆಂಥದ್ ಮಾಡ್ತಾರ ಗೊತ್ತಾ? ನನ್ನ ಭಗವಂತನನ್ನ, ನನ್ನ ಕೃಷ್ಣನನ್ನ ಸಾಯಿಸ್ಲಿಕ್ಕೆ ಇನ್ನೊಂದು ತೋರಿಸೋದಾಗ ಗೊತ್ತು ಹತ್ರಕ್ಕೆ ಬರಬಾರ್ದವರು, ಯುದ್ಧಕ್ಕೆ ನಿಲ್ಲಬಹುದಿಲ್ಲ ಅಂತಲ್ಲ. ಅರೆ, ನನ್ನ ಭಗವಂತನ ಹತ್ರ ಸುದರ್ಶನ ಚಕ್ರವೇ ಇದೆ. ಅಲ್ಪ ಪ್ರಾಣಿಗಳ ಮೇಲೆ ಅದೆಲ್ಲ ಪ್ರಯೋಗ ಮಾಡಬಾರ್ದು. ಹೌದು ನೋಡಿ, ಕೃತಾಯುಗದಲ್ಲಿ ರಾಕ್ಷಸರುಗಳು ಹಾಗೂ ದೇವತೆಗಳು ಜೊತೆಲೇ ಇದ್ರು. ಜೊತೆಲೆ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಪ್ರಹ್ಲಾದ ನೋಡಿ, ಒಂದೇ ಮನೆಯಲ್ಲಿದ್ರು, ಒಂದೇ ಊರಲ್ಲಿದ್ರು. ದಿತಿ, ಅದಿತಿ, ಕದ್ರು, ವಿನುತ, ಅಲ್ಲಿ ನೋಡಿ ಸರ್ಪಗಳು ಅಲ್ಲೇ ಇದ್ವು, ಗರುಡ ಕೂಡ ಅಲ್ಲೇ ಇದ್ರು. ಕಶ್ಯಪ ಋಷಿಯು ಅಲ್ಲೇ ಇದ್ರು. ಹೌದಲ್ವಾ? ತ್ರೇತಾಯುಗ ನೋಡಿ, ರಾಕ್ಷಸರು ಇನ್ನೊಂದು ಊರು, ದೇವತೆಗಳು ಇನ್ನೊಂದು ಊರು. ಋಷಿಗಳು, ದೇವತೆಗಳು, ಮನುಷ್ಯರುಗಳು. ರಾವಣ ಎಲ್ಲಿದ್ದ, ವಾಲಿ ಎಲ್ಲಿದ್ದ, ಸುಗ್ರೀವ ಎಲ್ಲಿದ್ದ, ಯೋಚನೆ ಮಾಡಿ ನೋಡಿ. ಹೌದಲ್ವಾ? ಬೇರೆ ಬೇರೆ ಊರು, ಆದ್ರೂ ಭೇಟಿ ಆಗ್ತಾರೆ, ಯುದ್ಧ. ದ್ವಾಪರ ಯುಗದಲ್ಲಿ ನೋಡಿ ತಮಾಷೆ, ಒಂದೇ ಮನೆಯಲ್ಲಿದ್ದಾರೆ, ಒಂದೇ ಕುಟುಂಬದಲ್ಲಿದ್ದಾರೆ. ದುರ್ಯೋಧನ, ಧರ್ಮರಾಯ. ಹೌದಾ? ಇಷ್ಟಕ್ಕೂ ಕೃಷ್ಣ ಭಾವನೆಂಟ ಆಗ್ಬೇಕು ದುರ್ಯೋಧನನಿಗೆ. ಮಗಳನ್ನ ತಂದ್ಕೊಂಡಿರೋದು ಒಂದೇ ಮನೆ, ಒಂದೇ ಕುಟುಂಬ. ರಾಕ್ಷಸ ಪ್ರವೃತ್ತಿಯ ದುರ್ಯೋಧನ, ದೇವ ವರ್ತನೆಯ ಪ್ರವೃತ್ತಿಯ ಒಂದು ಧರ್ಮರಾಯರ ಕುಟುಂಬ. ಭೀಷ್ಮರು, ದ್ರೋಣರು ಅಲ್ಲೇ ಇದ್ದಾರೆ, ಒಂದೇ ಮನೆಯಲ್ಲೇ ಇದ್ದಾರೆ. ಕಲಿಯುಗಕ್ಕೇನ್ ಗೊತ್ತಾ, ಒಬ್ಬನಲ್ಲೇ ಇದ್ದಾವೆ ಅಷ್ಟು. ರಾಮನು ಇದ್ದಾನೆ, ರಾವಣನು ಇದ್ದಾನೆ. ಹೌದು ಅಲ್ವಾ ಹೇಳಿ? ನಾನಂತೂ ರಾವಣಾಸುರನೇ. ಬೇರೆ ಹೇಳ್ತಾನೆ, ಲಂಕಾಧಿಪತಿಯೇ. ಇದೆ ವಿಷ ತುಂಬಿರೋ, ಮರ್ಕಟ ತುಂಬಿರೋ ತರ ಮತ್ಸರ ಬುದ್ಧಿಗಳು ಎಷ್ಟೋ ನಮ್ಮ ಒಳಗಡೆ ಇದ್ದಾವೆ. ಹಾಗೆ ಆಗಾಗ ಜಾಗೃತ ಆಗ್ತೇವೆ. ಭಗವಂತ, ಏನಿದು ನನಗೆ ಯಾಕಿಂತ ದುರ್ಬುದ್ಧಿ, ಈ ತರದ ಆಸೆ, ಈ ತರದ ದುರಾಸೆ, ಈ ತರದ ಅತ್ಯಾಸೆ, ಈ ತರದ ಕಾಮುಕ ಭಾವ, ಈ ತರದ ದುಡ್ಡಿನ ಭಾವ, ಅಧಿಕಾರದ ಭಾವ ನಮ್ಮ ಒಳಗಡೆಗೆ. ಪಕ್ಷ ಕೊಟ್ರೆ ರಾಮ, ಪಕ್ಷ ಕೊಡ್ಲಿಲ್ಲ ಟಿಕೆಟ್ ರಾವಣ. ಹೌದಲ್ವಾ? ಅಲ್ಲಿ ನೋಡಿ, ನಮ್ಮ ಜನನದಲ್ಲೇ ಆ ಸಮಸ್ಯೆ ಇದೆ. ಹೌದು, ಇವತ್ತು ಹೇಳ್ತಿರೋದು ಅದನ್ನೇ. ಯಾಕಿದನ್ನ ಹೇಳ್ತಿದ್ದಾನೆ ಅಂದ್ರೆ, ಸೂರ್ಯ ಮೀನರಾಶಿಯಲ್ಲಿ ಹುಟ್ಟಿದವರಿಗೊಂದು ಬಲಾಬಲಗಳು ಇದ್ದಾವೆ, ದೋಷಗಳು ಇದ್ದಾವೆ. ಅದಕ್ಕೆ ಧರಿಸುವಾಗ, ಗರ್ಭ ಧರಿಸುವ ಸಂದರ್ಭ, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಅದಷ್ಟೇ ಅಲ್ಲ, ತಾಯಿ ಸಿದ್ಧವ. ಕುಂತಿದೇವಿ ಸಿದ್ಧವಾಗಿರ್ಲಿಲ್ವಲ್ಲಪ್ಪ. ಎಲ್ಲಿ ಸಿದ್ಧವಾಗಿದ್ದಳು? ಕರ್ಣನನ್ನು ಹೆರುವಾಗ. ಯೋಚನೆ ಮಾಡಿ ನೋಡಿ. ಬಲರಾಮರಿಗೆ ಬೇಜಾರು ಮಾಡ್ಕೋಬೇಡಿ, ರೋಹಿಣಿ ಗರ್ಭ ಸಂಭೂತ, ರೋಹಿಣಿ ದೇವಿಯ ಹೊಟ್ಟೆನಲ್ಲಿ ಹುಟ್ಟಿದವನು. ಕಾವೇರಿಲೆ ಅಲ್ಲೊಂದು ಸರ್ಪ ಬುದ್ಧಿ ನೋಡಿ. ನಾವು ಜಗನ್ನಾಥ ದೇವಸ್ಥಾನದ ದರ್ಶನಕ್ಕೆ ಹೋಗ್ತೇವೆ, ಒಡಿಸ್ಸಾ, ನಿಜವೇ. ಅಲ್ಲೊಂದು ಯಾತ್ರೆ ನಡೆಯುತ್ತೆ, ಜಗನ್ನಾಥ ಯಾತ್ರೆ, ನಿಜವೇ. ಅಲ್ಲೊಂದು ಪವಾಡಗಳಿದ್ದಾವೆ, ನಿಜವೇ. ಇವತ್ತಿಗೂ ಜಗನ್ನಾಥ ದೇವಸ್ಥಾನದಲ್ಲಿ
ಪ್ರಸಾದವನ್ನು ಮಾಡೋದೊಂದು ಅದ್ಭುತವಾದಂತ ಒಂದು ನಿಯಮ ಇದೆ. ಪ್ರಾರ್ಥನೆ ಮಾಡಿ ಪ್ರಸಾದ ಮಾಡ್ತಾರೆ ಅವತ್ತು. ಯಾರೇ ಬಂದರು, ಎಷ್ಟೇ ಜನ ಬಂದರು, ಮತ್ತೆ ಅಡಿಗೆ ಮಾಡೋಲ್ಲ, ಅಷ್ಟೂ ಜನಕ್ಕೆ ಪ್ರಸಾದ ಆಗುತ್ತೆ. ಆ ಊರಿಗೆ ದಿಢೀರ್ ಅಂತ ರಾತ್ರಿ ನಾನು ಹೋದ್ರು ನನಗೆ ಪ್ರಸಾದ ಸಿಗುತ್ತೆ. ಕಟ್ಟ ಕಡೆಯ ಪ್ರಸಾದ ನನಗೋಸ್ಕರ ಸ್ವಲ್ಪ ಉಳಿಸಿರುತ್ತೆ. ಡನ್. ಇನ್ ಯಾರಿಗೂ ಇಲ್ಲ ಅಲ್ಲ, ಯಾರು ಹೋಗೋದು ಇಲ್ಲ. ಎಂತ ವಿಸ್ಮಯ ನೋಡಿ, ದೈವ ವಿಸ್ಮಯಗಳು, ಪ್ರಕೃತಿಯ ವಿಸ್ಮಯಗಳು. ನಾವು ಕೆದಕುತ್ತಾ ಹೋದರೆ ಇವತ್ತಿಗೂ ಕಾಮಾಖ್ಯ ದೇವಸ್ಥಾನದಲ್ಲಿ ಆ ತಾಯಿ ಜಗಜ್ಜನನಿ, ಆ ಯೋನಿ ಸ್ವರೂಪದ ಒಂದು ಅಂಶ ಪ್ರತಿ ತಿಂಗಳಿಗೂ ಅಮ್ಮನವರಿಗೆ 28ನೇ ದಿನದ ಆ ಸ್ತ್ರೀ ತತ್ವ ಯುಗಾಂತರಗಳಿಂದಲೂ ನಡೀತಿದೆ. ಹೌದು, ಮೆನ್ಸಸ್ ಆಗುತ್ತೆ. ಕೇಳಿದ್ದೀರಾ? ನಿಮ್ಮ ಜೀವನದಲ್ಲಿ ಯಾವತ್ತಾದ್ರೂ ಕಾಮಾಖ್ಯ ದೇವಸ್ಥಾನ, ಶಕ್ತಿಪೀಠಗಳಲ್ಲೊಂದು ನೆನ್ಪಿಟ್ಕೊಳ್ಳಿ. ನಾವು ಕೆಲವು ದೇವಿಗಳನ್ನ ಕೆಲವು ಕ್ರಿಯೆಗಳಿಗೆ ಪೂಜೆ ಮಾಡ್ತೇವೆ. ಹೌದು, ವಾಮಾಚಾರ, ತಂತ್ರ, ಕ್ಷುದ್ರ, ಈ ತರದ ಕೆಲವು ಪೂಜೆಗಳಿಗೆ ಕೆಲವು ದೇವಿಗಳ ಆರಾಧನೆಯನ್ನು ಕೂಡ ಮಾಡ್ತೇವೆ. ಮಂತ್ರಾನುಷ್ಠಾನ ಮಾಡ್ಕೋತಾರೆ. ನಾನಿಲ್ಲ, ನನ್ನ ಕಾಮಾಕ್ಷಿ ಸಾಕು. ನನ್ನ ಕಾಮಾಕ್ಷಿ ಇಲ್ಲಿದೆಯಲ್ಲ, ನನ್ನ ತಾಯಿ ಜಗಜ್ಜನನಿ, ಆ ತಾಯಿ ಸಾಕು, ಆ ತಾಯಿ ಸಾಕು, ಆ ತಾಯಿ. ನನಗೆ ಬಿಡಿಸಲಾರದ ಪ್ರಶ್ನೆಗಳಿಗೆ, ಬಿಡಿಸಲಾರದ ಒಗಟುಗಳಿಗೆ ನನ್ನಮ್ಮ ಎಷ್ಟೋ ದಾರಿ ಕೊಟ್ಟಿದೆ. ನನ್ನ ಜ್ಞಾನಗಂಗಮ್ಮ, ನನ್ನ ಕಾಮಾಕ್ಷಿ ಇದೆ, ನನ್ನ ಕಾಳಿಯಮ್ಮ. ಇವತ್ತಿಗೂ ಅಲ್ಲಿ ನಡೆಯುತ್ತೆ 28ನೇ ದಿನದ ಒಂದು ಪ್ರಭಾವ. ಯಾವುದಾ ವಿಸ್ಮಯ! ಇದನ್ನೆಲ್ಲ ತಿಳ್ಕೊಂಡ್ರೆ ಮನುಷ್ಯ ಬಂದು ತಪ್ಪುಗಳ ಕಡೆ ಹೆಜ್ಜೆ ಇಡೋಲ್ಲ, ಸುಳ್ಳುಗಳ ಕಡೆ ಹೆಜ್ಜೆ ಇಡೋಲ್ಲ, ಅತ್ಯಾಸೆಗಳ ಕಡೆ ಹೆಜ್ಜೆ ಇಡೋಲ್ಲ. ಅದಕ್ಕೆ ಪ್ರಕೃತಿಯಲ್ಲಿ ಈ ವಿಸ್ಮಯಗಳನ್ನ ತೋರಿಸ್ಲಿಕ್ಕೆ ಆ ಪ್ರಣವ ಶಕ್ತಿ ಅಲ್ಲಲ್ಲಿ ನಿದರ್ಶನ ಇಟ್ಟಿದೆ. ನಾವು ತಿಳ್ಕೊಳ್ಳೋದು ನಾವು ಮಾಡ್ಕೊಳ್ಳೋ ಎಡವಟ್ಟುಗಳು ಅಷ್ಟೇ. ಅಂಥದ್ದೇ ಮೀನರಾಶಿಯಲ್ಲಿ ಸೂರ್ಯನಿದ್ದು ಜನಿಸಿದಂಥವರಿಗೆ ವಿಪರೀತವಾದಂತಹ ತಲೆನೋವು ಸಮಸ್ಯೆ ಇರುತ್ತೆ. ಕಣ್ಣು ಕನ್ನಡಕ ಬರುತ್ತೆ. ಈ ಒಂದು ಮಾರ್ಚ್ 15, ಏಪ್ರಿಲ್ 15ರ ಒಳಗಡೆ ಮೀನದಲ್ಲಿ ಆ ಒಂದು ಕ್ಷೀರಸಾಗರದಲ್ಲಿ ಸೂರ್ಯನ ಆ ಒಂದು ಜನನ ಆದಿತ್ಯ, 11 ಜನ ಆದಿತ್ಯರು ಅಂತ ಹೇಳ್ತೇವೆ, ಅದರಲ್ಲಿ ಈತನೂ ಒಬ್ಬ. ಅಂತ ಆದಿತ್ಯ ಮೀನರಾಶಿಯಲ್ಲಿ ಇದ್ದಾಗ ಹುಟ್ಟಿದವರಿಗೆ ಸ್ವಲ್ಪ ಕೋಪ ಜಾಸ್ತಿ, ಸಿಟ್ಟು ಜಾಸ್ತಿ, ಪಿತ್ತ ಜಾಸ್ತಿ, ವಿಪರೀತ ಪಿತ್ತ, ಅಪೆಂಡಿಸ್, ಅಲ್ಸರ್, ಗ್ಯಾಸ್ಟ್ರಿಕ್, ಎದೆ ಉರಿತ, ಕಣ್ಣುಗಳಲ್ಲಿ ಸಮಸ್ಯೆ. ಕಣ್ಣು ಕನ್ನಡಕ ಬರಲೇಬೇಕು. ಮಾರ್ಚ್ 15ರಿಂದ ಏಪ್ರಿಲ್ 15ರ ಒಳಗಡೆ ಒಂದು ಮೈಗ್ರೇನ್ಗಾದರೂ, ಇಲ್ಲ ಶಾರ್ಟ್ ಡಿಸ್ಟೆನ್ಸ್ ಆದರೂ, ಇಲ್ಲ ಎಡಗಡೆ ಕಣ್ಣಿಗೆ ದೋಷವಾಗಿ ಆದರೂ ಕನ್ನಡಕ ಧರಿಸುವಂತ ಪರಿಸ್ಥಿತಿ ಇನ್ನೂ ಉಗ್ರವಾಗಿದ್ರೆ ಅಂತೂ ಮೇಜರ್ ಸರ್ಜರಿ ನಡೆದು ಬಿಡುತ್ತೆ. ಕಣ್ಣೇ ಕಾಣಿಸಿದಾಗ ಆಗತಕ್ಕಂಥದ್ದು ಆಗುತ್ತೆ. ನಾನು ನೋಡಿದಾಗೆ 99% ನನ್ನ ಅನುಭವ ಮಾರ್ಚ್ 15ರಿಂದ 15-16, ಏಪ್ರಿಲ್ 15-16 ಕನ್ನಡದ ಒಂದ್ ಸ್ಟೇಜಿಗೆ ಬಂದ್ಬಿಡ್ಬೇಕು. ಪೈಲ್ಸ್ ಪ್ರಾಬ್ಲಮ್ಮು, ಮೋಷನ್ ಪ್ರಾಬ್ಲಮ್ಮು. ಅದಷ್ಟೇ ಅಲ್ಲ, ಸೂರ್ಯ ಅಲ್ಲಿದಾನಲ್ವಾ, ದಗದಗಿಸೋ ಸೂರ್ಯ ಮೀನದಲ್ಲಿ, ಅದು ಉಚ್ಚಸ್ಥಾನದ ಹತ್ರ ಬಂದಾಗ ವಿಪರೀತ ಹುಚ್ಚಿಡಿಸುತ್ತೆ. ನೆನ್ಪಿಟ್ಕೊಳ್ಳಿ, ಮೇಷರಾಶಿಯಲ್ಲಿ ಉಚ್ಚಸ್ಥಾನ, ಮಗನ ಮನೆಯಲ್ಲಿ ತಂದೆ, ನನ್ನ ಮಗ ಚೆನ್ನಾಗಿದ್ದಾನೆ, ಬಲವಾಗಿದ್ದಾನೆ, ನಿಂತಿದ್ದಾನೆ, ಒಳ್ಳೆ ಮಗ, ಒಳ್ಳೆ ಮಗ, ಸಾಧಿಸಿರೋ ಮಗ, ನನ್ ಮಗ ಏನ್ ಗೊತ್ತಾ ಅಂತ ಹೇಳ್ಕೊಳ್ಳೋ ಒಂದು ಖುಷಿ ಇರುತ್ತಲ್ವಾ. ಸೂರ್ಯನ ಸ್ಥಾನ ನೋಡ್ತೇವೆ. ನೀವು ನಿಮ್ಮ ತಂದೆಯನ್ನ ಪ್ರೀತಿಸಿದಷ್ಟು ಇನ್ಯಾರನ್ನು ಪ್ರೀತಿಸ್ಲಾರ್ರಿ. ಹೌದು, ಮಾರ್ಚ್ 15ರಿಂದ ಏಪ್ರಿಲ್ 15 ಈ ಮಾಸದಲ್ಲಿ ಆ ಒಂದು ಸೂರ್ಯನ ಪ್ರಭಾವ ಅತ್ಯಂತ ಹೆಚ್ಚು. ಪಿತೃವಾಕ್ಯ ಪರಿಪಾಲಕರು, ಅಪ್ಪ ಅನ್ನೋದು ಜಾಸ್ತಿ, ಬಟ್ ಅಪ್ಪನ ಹತ್ರನೇ ಕ್ಲಾಶು ಆಗ್ತಿರುತ್ತೆ ಚಿಕ್ಕ ವಯಸ್ಸಲ್ಲಿ. ಹೌದು, ಒಂಥರ ನೇರವಂತಿಕೆ, ಸುಡುವಂತ ಮಾತುಗಳು ಕೆಲವೊಂದು ಸಮಯ. ಆಮೇಲೆ ಸ್ವಲ್ಪ ಪುಕ್ಕಲ್ರು ಕೂಡ, ಎಲ್ಲಿ ಓಪನ್ ಆಗ್ಬೇಕು ಅಲ್ಲಿ ಆಗೋಲ್ಲ, ಎಲ್ಲಿ ಮುಚ್ಚಿಟ್ಕೊಂಡಿರ್ಬೇಕು ಅಲ್ಲೂ ಮುಚ್ಚಿಟ್ಕೊಂಡಿರೋಲ್ಲ, ಎಲ್ಲೋ ಬಿಟ್ಬಿಡ್ತೀರ ನಿಮ್ ಬಾಣವನ್ನ. ಇದಾಗಿರುತ್ತೆ. ಆ ಮೀನದಲ್ಲಿರತಕ್ಕಂಥ ಸೂರ್ಯ ಪ್ರಭಾವ ನಿಮ್ಮ ತೀರಾ ಒಳ್ಳೆತನ, ತೀರಾ ಪೆದ್ರು ಕೂಡ ನೀವು ತೀರಾ ನೇರವಂತಿಕೆ ಇರೋರು. ನೀವು ಗಮನಿಸಿ ನೋಡಿ, ನಾನ್ ನಡೆದಿದ್ದೆ ಸರಿ, ನಾನ್ ಮಾಡಿದ್ದೆ ಸರಿ, ನಾನು ಹೇಳಿದ್ದೆ ಸರಿ ಅನ್ನತಕ್ಕಂಥ ಒಂದು ಭಾವ. ಯಾಕಂದ್ರೆ ಅಲ್ಲೊಂದು ಪಾಲ್ಗುಣ ಮಾಸ
ಚೈತ್ರ ಮಾಸ ಈ ಎರಡರ ಪ್ರಭಾವವು ಕೂಡಿ ಕಲತಿ ಬಂದಿರತಕ್ಕಂಥ ಪ್ರಭಾವ. ಅದರಿಂದಲೇ ತುಂಬಾ ನಿರ್ಧಾರಗಳನ್ನ ಮಾಡ್ಬೇಕಾದ್ರೆ ಗಲಿಬಿಲಿ ಆಗೋತಕ್ಕಂಥದ್ದು ಸ್ವಲ್ಪ ಜಾಸ್ತಿ, ಸ್ವಲ್ಪ ಮೌನವೂ ಜಾಸ್ತಿ, ಒಂಟಿಯಾಗಿರೋದು ಸ್ವಲ್ಪ ಜಾಸ್ತಿ, ಸ್ವಲ್ಪ ನಿದ್ದೆ ಜಾಸ್ತಿ, ರಾತ್ರಿ ನಿದ್ದೆ ಬರೋದಿಲ್ಲ. ಹೌದೋ ಅಲ್ವೋ ಹೇಳಿ, ಕಣ್ಣಿಗೆ ಕನ್ನಡಕ ಬಂದಿದೆಯೋ ಇಲ್ವೋ ಹೇಳಿ. ನಿಮ್ ಮಾತಿನ ಫೆಡಸ್ನಿಂದ ಎಷ್ಟು ಜನರನ್ನ ನೀವು ಚಿಕ್ಕದಾಗಿ ಶತ್ರುಗಳನ್ನ ಮಾಡ್ಕೊಂಡಿದ್ದೀರಿ ಹೇಳಿ. ಶತ್ರುಗಳಲ್ಲ, ನೀವು ಶತ್ರುಗಳು ಅನ್ಕೊಳ್ಳಲ್ಲ, ನಿಮ್ಗೆ ದ್ವೇಷ ಭಾವನೆ ಬರೋದಿಲ್ಲ. ಸಾಮಾನ್ಯವಾಗಿ ಮಾರ್ಚ್ 15ರಿಂದ ಏಪ್ರಿಲ್ 15. ಬಟ್ ನಿಮ್ ಮಾತುಗಳು, ನಿಮ್ ನಡವಳಿಕೆ ಬೇರೆಯವರಿಗೆ ಕಸಿವಿಸಿ, ನೀವು ಹುಟ್ಟುತ್ತಾ ಜನ್ಮತಾ ಒಂಥರ ಆಕರ್ಷಣೀಯ ಸ್ವರೂಪ, ಒಂಥರ ಅಂದ, ಒಂಥರ ಚಂದ ನಿಮ್ಮ ಮಾತು. ನವರಸಗಳು ಕೂಡ ನಿಮಗೆ, ನವರಸಗಳಲ್ಲಿ ಯಾವ್ದಾದ್ರೂ ಒಂದು ರಸ ನಿಮಗೆ ಬಂದಿರುತ್ತೆ. ನಗಿಸೋದು, ಮಾತಾಡೋದು, ಬರೆಸೋದು, ಕುಣಿಸೋದು, ಹಾಡೋದು, ಲೇಖನವೋ. ಮಾರ್ಚ್ 15ರಿಂದ ಏಪ್ರಿಲ್ 15 ನೀವು ಯಾವುದಾದರೂ ಒಂದು ಕಲೆಯ ವಿಚಾರ ಇಲ್ಲ ಆಟದ ವಿಚಾರದಲ್ಲಿ ಯು ಆರ್ ಅನ್ ಎಕ್ಸ್ಪರ್ಟ್. ಗವರ್ಮೆಂಟ್ ಜಾಬ್ಸ್, ನಿಮಗೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯವಿರುತ್ತದೆ. ಹೌದು ಅಲ್ವೋ ಹೇಳಿ. ಈ ಒಂದು ಮೀನದಲ್ಲಿ ಸೂರ್ಯನಿದ್ದ ವ್ಯಕ್ತಿಗಳಿಗೆ ತಾನಾಗಿ, ಆಮೇಲೆ ಹೃದಯ ವೈಶಾಲ್ಯತೆ ಜಾಸ್ತಿ, ಹೃದಯವಂತಿಕೆ ಜಾಸ್ತಿ. ನೀವು ಕೊಟ್ಟಿದ್ದು ಎಷ್ಟೋ ಜನಕ್ಕೆ ಗೊತ್ತೇ ಇರೋಲ್ಲ, ಹೇಳ್ಕೊಳಕ್ಕೂ ಇಷ್ಟಪಡೋಲ್ಲ. ನಿಮ್ಮ ದಾನವಾಗಲಿ, ನಿಮ್ಮ ಸಹಾಯವಾಗಲಿ ಅನ್ನತಕ್ಕಂಥದ್ದು, ಅದೊಂದು ನಿಮ್ಮ ಭಾವ. ನಟ ಪುನೀತ್ ರಾಜ್ಕುಮಾರ್ ಮಾರ್ಚ್ 15 ನಂತರವೇ ಹುಟ್ಟಿರೋದು. ಹೌದು ನೋಡಿ, ದೊಡ್ಡ ದೊಡ್ಡ ವ್ಯಕ್ತಿಗಳು ತಾನಾಗಿಯೇ ಕರ್ನಾಟಕ ರತ್ನ ಹೆಂಗ್ ಬಂತು, ಆ ಗಾಂಭೀರ್ಯ ಹೇಗೆ ಬಂತು ನೋಡಿ. ಪಿತೃವಾಕ್ಯ ಪರಿಪಾಲಕ, ಅಪ್ಪ ಅಪ್ಪ, ಅಮ್ಮ ಅಮ್ಮ ಅಂತಿದ್ರು. ಅವರ ನಡವಳಿಕೆ ನೋಡಿ, ಅವರ ಮಾತು ನೋಡಿ, ಶಿಸ್ತುಬದ್ಧ ಜೀವನ ನೋಡಿ, ತಮ್ಮಲ್ಲಾದಂತ ಬದಲಾವಣೆ, ವಿಪರೀತ ಕೋಪಿಷ್ಟ್ರಂತೆ. ಆಮೇಲೆ ನೋಡಿ ಅವ್ರು ಬದಲಾಗಿತ್ತು. ಎಲ್ಲಿ ಬಾಣ ಬಿಡ್ಬೇಕು ಅಲ್ಲಿ ಬಿಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬಿಟ್ರು. ಅದಕ್ಕೆ ಏನೋ ಕೌಟುಂಬಿಕ ಜೀವನ ಸ್ವಲ್ಪ ಕಿಟಿ ಇರುತ್ತೆ. ಆಮೇಲೆ ನೀವು ಒಂಚೂರು ಈ ಮೀನದಲ್ಲಿ ಸೂರ್ಯ ಹುಟ್ಟಿರ್ತಕ್ಕಂಥವ್ರನ್ನ ನಾನು ನೋಡಿದ್ದಾನೆ. ಏಕಾಂಗಿ ನೀವು, ಹೌದು, ಒಂಟಿ ಅಲ್ಲ, ಏಕಾಂಗಿ. ಎಲ್ಲರಿಗೂ ನೀವಿದ್ದೀರಿ. ಎಲ್ಲರ ನೋವಿಗೆ, ಎಲ್ಲರ ಬಾಧೆಗೆ, ಎಲ್ಲರ ಸಂಕಟಕ್ಕೆ, ಎಲ್ಲದಕ್ಕೂ ನೀವಿರ್ತೀರಿ. ಯಾರಾದ್ರೂ ನಿಮಗಿದ್ದಾರಾ ನಿಮ್ಮ ಜೊತೆಯಲ್ಲಿ? ಕರೆಕ್ಟಾಗಿ ಹೇಳಿ. ಹೌದು, ಸ್ವಲ್ಪ ಪೊಕ್ಕಳು ಕೂಡ ನಿಮ್ಮ ಹೆಸರಿನ ಮೇಲೆ ನಿಮ್ಗೆ ಸ್ವಲ್ಪ ಗಮನ. ಯಾರಾದ್ರೂ ನನ್ನ ಬಗ್ಗೆ ಏನಾದ್ರು ಅನ್ಕೋತಾರ, ಇನ್ನೇನಾದ್ರೂ ಅನ್ಕೋತಾರ. ಸೊ ನಿಮ್ಮ ಲಿಮಿಟ್ಸ್ ನಿಮಗ್ ಗೊತ್ತಿರುತ್ತೆ, ಎಲ್ಲಿರ್ಬೇಕು, ಎಷ್ಟಿರ್ಬೇಕು, ಎಷ್ಟೊತ್ತಿರಬೇಕು ಅನ್ನತಕ್ಕಂಥ ಭಾವ. ದೌರ್ಬಲ್ಯಗಳಿರ್ತಾವೆ, ಚಟಗಳಿರ್ತಾವೆ, ಇಲ್ಲ ಅನ್ನೋದೇನಲ್ಲ. ಅಯ್ಯೋ ವಿಪರೀತ ಬಕಾಸುರರು. ಊಟಕ್ಕೆ ಕುಳಿತರೆ ವಾವ್, ಕರೆಕ್ಟಾಗಿ ಹೇಳಿ. ಮೀನದಲ್ಲಿ ಇರತಕ್ಕಂಥ ಸೂರ್ಯ ಅಸುರ ಗ್ರಹ, ಆ ಒಂದು ಬಿಸಿ ದಗದಗಿಸ ಸೂರ್ಯ ಆ ಒಂದು ಕ್ಷೀರಸಾಗರದ ಮೇಲೆ ಬೀಳೋದ್ರಿಂದ ನನ್ನ ಲೆಕ್ಕಾಚಾರ ಸರಿ ಇದ್ರೆ 10ರಲ್ಲಿ 7 ಇಲ್ಲ 8 ಜನ ಟೈ ಕುಡಿಯೋದಕ್ಕೊಂದು ಅಭ್ಯಾಸ ಬರುತ್ತೆ. ಒಂದ್ ಸ್ವಲ್ಪ ಆದ್ರೂ ಕುಡಿತೀರಿ, ಇಲ್ಲ ಮೊಸರು ಮಜ್ಜಿಗೆ ಆದ್ರೂ ಜಮಾಯಿಸ್ತೀರಿ. ಹೌದು, ಇಲ್ಲ ಸಿಕ್ಕಾಬಟ್ಟೆ ನಾನ್ ವೆಜ್ ಪ್ರಿಯರು, ಇಲ್ಲ ಸಿಕ್ಕಾಬಟ್ಟೆ ಫ್ರೈಸು, ಗ್ರಿಲ್ಸು, ಸ್ಪೈಸಿ ಐಟಮ್ಸು, ಗೋಬಿ ಮಂಚೂರಿ, ಬಿರಿಯಾನಿಗಳು, ಪೂರಿಗಳು, ಚಪಾತಿಗಳು, ಚಿತ್ರಾನ್ನಗಳು, ಪುಳಿಯೋಗರೆಗಳು, ವಡೆಗಳು, ಬೋಂಡಗಳು, ಪಕೋಡಗಳು. ನಿಮ್ಗೆ ಸ್ವಲ್ಪ ಹೊಟ್ಟೆ ಗುಂಡೆ, ನಿಮ್ ತೊಡೆನೂ ಸ್ವಲ್ಪ ದಪ್ಪವೇ, ಪೃಷ್ಠಭಾಗವೂ ಸ್ವಲ್ಪ ದಪ್ಪವೇ, ಎದೆ ಭಾಗ ಕೂಡ ಸ್ವಲ್ಪ ದಪ್ಪವೇ. ಯಾಕಂದ್ರೆ ಸೂರ್ಯ ಮೀನದ ಆ ಗುರುವಿನ ಮನೆಯಲ್ಲಿ ಬಂದು ಕುಳಿತುಕೊಳ್ತಾನೆ. ಜ್ಞಾನಕಾರಕನಾದಂತಹ ಆ ಗುರು ಮೋಕ್ಷದ ಮನೆ, ಅಲ್ಲಿ ಬಂದು ಸೂರ್ಯ ಕುಳಿತಾಗ ಸೊ ಮೋಕ್ಷ, ಜ್ಞಾನ, ರಾಜಸ ಮೂರರ ಅಲ್ಲೊಂದು ಕಂಪನ ಇರುತ್ತೆ. ಯು ಗಾಟ್ ಎವ್ರಿಬಡಿ. ನೀವು ಬಂದು ಒಂದು ಆಫೀಸ್ ಬಾಯ್ ಜೊತೆಯಲ್ಲೂ ಕುಳಿತು ಊಟ ಮಾಡಬಲ್ಲಿರಿ. ಭುಜದ ಮೇಲೆ ಕೈ ಹಾಕಿ ನಿಂತ್ಕೋಬಲ್ರಿ. 10 ರೂಪಾಯಿ ವ್ಯಕ್ತಿ ಜೊತೆ 10 ರೂಪಾಯಿ ಆಗಿ,
ಲಕ್ಷ ರೂಪಾಯಿ ವ್ಯಕ್ತಿಯ ಜೊತೆಯಲ್ಲೂ ಲಕ್ಷ ರೂಪಾಯಿ ಆಗಿಯೇ ಇರುವಂತ ಒಂದು ತೇಜಸ್ಸು ನಿಮಗೆ ಜನ್ಮತಾ ಬಂದಿರುತ್ತದೆ. ಕರ್ಣನ ಕವಚದ ತರ, ಕರ್ಣನ ತೇಜಸ್ಸು ಸೂರ್ಯಪುತ್ರನ ತರ ಜನ್ಮತಾ ನಿಮಗೆ ಬಂದಿರುತ್ತದೆ. ಹೌದೋ ಅಲ್ವೋ? ಮೀನದಲ್ಲಿ ಈ ಒಂದು ಸೂರ್ಯನಿದ್ದು ಜನಿಸಿರತಕ್ಕಂಥ ವ್ಯಕ್ತಿಗಳು, ಹೌದೋ ಅಲ್ವೋ ಹೇಳಿ. ಕೊಡುಗೆ ದಾನಿಗಳು ಅಂತ ನಾನು ಹೇಳಲ್ಲ, ದಾನ ಮಾಡ್ತೀರಿ, ಗೊತ್ತಿದೆ. ನೀವು ಲಕ್ಷ್ಮೀ ಪುತ್ರರು, ದುಡಿಮೆ ಗೊತ್ತಿದೆ, ದುಡಿಮೆಯ ಬೆಲೆಯೂ ಗೊತ್ತಿದೆ. ಹಾಗಂತ ಅಪಾತ್ರ ದಾನ ಮಾಡೋಲ್ಲ, ಅಪಾತ್ರ ಖರ್ಚು ಮಾಡೋದಿಲ್ಲ. ನೀವು ನಿಮ್ಮ ಜನ್ಮದಲ್ಲಿ ಒಂದು ಮನೆ ಮಾಡ್ಕೊಳ್ಳೋ ಯೋಗ ಇರುತ್ತೆ. ಎಷ್ಟು ಜನ ಈ ಮಾರ್ಚ್ 15ರಿಂದ ಏಪ್ರಿಲ್ 15 ಒಳಗಡೆ ಹುಟ್ಟಿದವರು ಕರೆಕ್ಟಾಗಿ ಹೇಳಿ, ಜೀವನದಲ್ಲಿ ನೀವು ನೋಡಿದಷ್ಟು ಕಷ್ಟ ಯಾರೂ ನೋಡಿರೋಲ್ಲ, ಹೌದು ಅಲ್ವೋ ಹೇಳಿ. ಹಾಗೆಯೇ ನೀವು ನೋಡಿದಷ್ಟು ಬಾಧೆ, ಎಳೆದಾಟ, ಹಾಗೆ ನೀವು ನೋಡಿದಷ್ಟು ಸಕ್ಸಸ್ ಕೂಡ. ಯು ನೋ ದಿ ವ್ಯಾಲ್ಯೂ ಆಫ್ 100 ರೂಪೀಸ್? ಖಂಡಿತ 10,000 ರೂಪಾಯಿನ ಬಗ್ಗೆಯೂ ಗೊತ್ತಿದೆ. ಹೇಗಂದ್ರೆ ಹಾಗೆ ದುಂದು ವೆಚ್ಚ ಮಾಡೋದಿಲ್ಲ. ಸ್ಟಾರ್ಟಿಂಗ್ ಇರುತ್ತೆ, ದಿಢೀರ್ ದುಡ್ಡು ಬಂದಿರುತ್ತೆ, ದಿಢೀರ್ ಕಳ್ಕೊಂಡಿರ್ತೀರಿ. ನಿಮಗೆ ನಾನು ತಿಳಿದ ಹಾಗೆ ಮೀನದಲ್ಲಿ ಸೂರ್ಯನಿರತಕ್ಕಂಥವರಿಗೆ ಹುಳಿ ಆಗುತ್ತೆ ಅಂತ ಹೇಳಿದ್ನಲ್ಲ. ಜ್ಞಾನ ಬರಬೇಕು ಅಂದ್ರೆ ಅಲ್ಲೊಂದು ಅಜ್ಞಾನಿಗಳ ಭೇಟಿ, ಅಜ್ಞಾನದ ವ್ಯವಹಾರ, ವ್ಯಾಪಾರ, ಉದ್ಯೋಗ, ಜನಗಳು, ವ್ಯಕ್ತಿಗಳು, ಪ್ರವೃತ್ತಿಗಳು, ಬಂಧುಗಳು, ಸ್ನೇಹಿತರು, ಆತ್ಮೀಯರು, ಈ ತರದೇನೋ ತಂದು ಸೇರಿಸಿ ಅಲ್ಲೊಂದು ಎಳೆದಾಟ ಮಾಡಿರುತ್ತೆ. ನೋವು ತಿಂದಿರ್ತೀರಿ, ಮೋಸ ಹೋಗಿರ್ತೀರಿ, ಹೌದು ಅಲ್ವೋ ಹೇಳಿ. ಆ ಮೋಸ ಹೋಗಿರೋದು ಕೂಡ ಹೇಳ್ಕೊಳ್ಳೋದಿಲ್ಲ. ಆ ಮೋಸದ ವ್ಯಕ್ತಿ ಎದುರುಗಡೆ ಬಂದ್ರು ಕೂಡ ಶೇಕ್ ಹ್ಯಾಂಡ್ ಕೊಟ್ಟು, ಇಲ್ಲ ನಮಸ್ತೆ ಹೇಳಿ, ಜೊತೆಲೇ ಕುಳಿತು ಊಟ ಮಾಡಿ ಎದ್ದು ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡದೆ ಶುಭಂ ಅಂತ ಹೇಳಿ ಬರ್ತಕ್ಕಂಥ ಒಂದು ವ್ಯಕ್ತಿತ್ವ ನಿಮ್ಮದು, ಹೌದು ಅಲ್ವೋ ಹೇಳಿ. ಆದ್ರೆ ಬಡಿದಾಟಕ್ಕೆ ನಿಂತರೆ, ಕೋಪಗೊಂಡರೆ ಎಲ್ಲಿವರೆಗೂ ಬೇಕಾದ್ರೂ ಬಡಿದಾಡಬಲ್ರಿ. ನಿಮ್ಮ ಮಾತೇ ನಿಮಗ್ ಶತ್ರು. ಕೆಲವೊಂದ್ ಸಮಯ ನಾನು ನೋಡಿದ್ದೇನೆ, ಈ ಮಾರ್ಚ್ 15ರಿಂದ ಏಪ್ರಿಲ್ 15 ಒಳಗಡೆ ಹುಟ್ಟಿರ್ತಕ್ಕಂಥವರ ಆ ಮಾತು ಡಮ್ ಡಮಾರ್ ಡಮ್ ಡಮಾರ್ ಎಲ್ಲೋ ಏನೋ ಮಾತಾಡ್ಬಿಟ್ಟಿರ್ತೀರ ಒಂದೊಂದ್ ಸಮಯ. ಅಂತ ಉದಾಹರಣೆ ಅಂದ್ರೆ ಜಗ್ಗೇಶ್ ಸರ್, ಅವರು ನವರಸ ನಾಯಕ. ಒಂದೊಂದ್ ಸಮಯ ನೋಡಿ ಅವ್ರ ಮಾತು ಗೊತ್ತೋ ಗೊತ್ತಿಲ್ಲದೆಯೋ ಅದು ಯಾರಿಗೋ ಎಲ್ಲಿಗೋ ಇನ್ನೊಂದು ಪಳ್ಳ ಅಂದ್ಬಿಟ್ಟಿರುತ್ತೆ. ನೋಡಿದ್ದೇನೆ ತುಂಬಾ ಈ ತರದ ವ್ಯಕ್ತಿಗಳು. ಅದರಲ್ಲೂ ಈ ಮಾರ್ಚ್ 15ರಿಂದ ಏಪ್ರಿಲ್ 15. ಆಮೇಲೆ ಇನ್ನೊಂದು ವಿಚಿತ್ರ, ನಿಮ್ ಮದುವೆ ಗಡಿಬಿಡಿ ಆಗಿತ್ತಾ ಇಲ್ವಾ ಹೇಳಿ. ಆಮೇಲೆ ನೀವು ಇಷ್ಟಪಟ್ಟವನ್ನ ಮದುವೆ ಆಗುವಂತ ಯೋಗ ಸಿಕ್ಕಾಬಟ್ಟೆ ಇರುತ್ತೆ ಈ ಮಾರ್ಚ್ 15ರಿಂದ ಏಪ್ರಿಲ್ 15ರಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಹಾಗೆ ಒಂದು ಪುಟ್ಟದಾಗ ಒಂದು ಒನ್ ಸೈಡ್ ಲವ್, ಇನ್ನೊಂದು ಏನೋ ಒಂದು ಎಳೆದಾಟವು ನಡೆದಿರಬೇಕು. ನೋಡೋ ಗಾಂಭೀರ್ಯರೇ ವಿನಃ ನೀವು ತುಂಬಾ ಗಾಂಭೀರ್ಯವಾಗಿ ಕಾಣಿಸ್ತೀರಿ. ಸಿಕ್ಕಾಬಟ್ಟೆ ರಸಿಕರು, ತುಂಟರು, ಪೋಲಿಗಳು ಉಂಟು. ಅದು ನಿಮಗ್ ಮಾತ್ರ ಗೊತ್ತು, ಹೌದು ಅಲ್ವಾ ಹೇಳಿ. ನೋಡಿದರೆ ಸುಮಾರು 8-10 ಲಕ್ಷ ಜಾತಕಗಳ ಪರಾಮರ್ಶೆ, ಇದು ಎಲ್ಲೂ ಇಲ್ಲ, ಯಾವ ಪುಸ್ತಕ ಸಿದ್ಧಾಂತಗಳಲ್ಲಿಲ್ಲ. ಈ ರೀತಿ ಇದ್ರೆ ಈ ರೀತಿ ನೋಡಿ 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 ಅಲ್ಲೊಂದು ಲೆಕ್ಕಾಚಾರ. ಅದರಲ್ಲೂ ಸೂರ್ಯ ಉತ್ತರಾಭಾದ್ರ ನಕ್ಷತ್ರದಲ್ಲಿದ್ದವರಿಗೆ ಕಣ್ಣೀರ್ ಹಾಕ್ಸ್ಬಿಟ್ಟಿರ್ತಾನೆ. ಹಿರಿಯರಿದ್ದು ಸಪೋರ್ಟ್ ಇಲ್ಲ, ತುಂಬಾ ನೋಡಿರ್ತೀರಿ. ಅದಕ್ಕೇನೋ ಒಂಥರ ಏಕಾಂಗಿತನ, ಯಾರ ಜೊತೆಲಿ ಹೆಚ್ಚಾಗಿ ಬೆರೆಯೋಲ್ಲ, ಮಾತಾಡೋಲ್ಲ, ಎಷ್ಟು ಮಾತು ಅಷ್ಟು ಮಾತು. ಹಾಗಂತ ಇಗ್ನೋರಿಂಗ್ ಇಲ್ಲ. ಪ್ರೀತಿಗೆ ನಿಂತರೆ ನೀವೊಂದು ಸಮುದ್ರದಷ್ಟು, ಅದರ ಆಳ ಅರ್ಥ ಮಾಡ್ಕೊಳ್ಳೋರೇ ಇರಲ್ಲ, ಹೌದು ಅಲ್ವೋ ಹೇಳಿ. ಈ ಒಂದು ಮೀನದಲ್ಲಿ ಸೂರ್ಯನಿದ್ದು ಹುಟ್ಟಿದವರು ಫುಟ್ಪಾತ್ ಅಲ್ಲಿ ತಿನ್ನೋಕ್ಕೂ ಸೈ, 5 ಸ್ಟಾರ್ ಹೋಟೆಲ್ ಮಲ್ಗೋಕ್ಕೂ ಸೈ. ಎಸ್, ಅದು ನಿಮ್ಮ ಸ್ಟೇಟಸ್. ನಿಮಗೆ ದೈವದತ್ತ ಒಂದು ಗರ್ವದ ಜೀವನ. ಅದಕ್ಕೆ ನೀವು 10,000 ರೂಪಾಯಿ ಬಂದ್ರು ಕೂಡ ಅದರಲ್ಲೇ ಒಂದು ಗತ್ತಾಗಿ ಬದುಕತಕ್ಕಂತ ಒಂದು ಬದುಕು. 2 ಜೊತೆ ಬಟ್ಟೆ, 1 ಜೊತೆ ಶೂ ಚಪ್ಪಲಿ ಇಟ್ಕೊಂಡೇ ಬೇಕಾದ್ರೆ ಆನಂದವಾಗಿ ಬದುಕತಕ್ಕಂತ ಒಂದು ರಾಜಸ ಲಕ್ಷಣ. ನಾನಿರೋದೇ ಹೀಗೆ.
ಯು ಆರ್ ದೇರ್ ಫಾರ್ ಎವ್ರಿಬಡಿ. ನಿಮ್ ಸಲಹೆ ಸೂಚನೆ ಬೇರೆಯವ್ರಿಗೆ ತುಂಬಾ ಅದ್ಭುತವಾಗಿ ವರ್ಕ್ ಆಗುತ್ತೆ. ಆದ್ರೆ ನಿಮ್ ಮನೇಲಿ ಅದು ವರ್ಕ್ ಆಗುತ್ತಾ ಇಲ್ವಾ ಹೇಳಿ. ಸಾಮಾನ್ಯವಾಗಿ ಪುರುಷರು, ಅದರಲ್ಲೂ ಈ ಮಾರ್ಚ್ 15ರಿಂದ ಏಪ್ರಿಲ್ 15 ಒಳಗಡೆ ಹುಟ್ಟಿರ್ತಕ್ಕಂಥವರು, ಒಂದು 5-10 ದಿನ ಡಿಫ್ರೆನ್ಸ್ ಆಗ್ಬೋದು, ಇರ್ಲಿ. ತುಂಬಾ ಕುಟುಂಬನ ಪ್ರೀತಿಸ್ತೀರಿ, ಆದ್ರೆ ಕುಟುಂಬದ ಜೊತೆಲಿ ಇರ್ಲಿಕ್ಕಾಗಲ್ಲ. ತುಂಬಾ ಮಕ್ಕಳನ್ನ ಪ್ರೀತಿಸ್ತೀರಿ, ಅವ್ರ ಜೊತೆಲಿ ಇರ್ಲಿಕ್ಕಾಗಲ್ಲ. ತುಂಬಾ ಹೆಣ್ಮಕ್ಳನ್ನ ಪ್ರೀತಿಸ್ತೀರಿ, ಹೌದು, ನಿಮ್ಮ ಮಕ್ಕಳೇನಾದ್ರೂ ಹೆಣ್ಮಕ್ಳಾಗ್ಬಿಟ್ರೆ ತುಂಬಾ ಪ್ರೀತಿ, ತುಂಬಾ ಹೈ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ನೀವು ಏನ್ ಮಾಡೋಕ್ಕೂ ಸರಿ, ಹೌದು ಅಲ್ವೋ ಹೇಳಿ. ತುಂಬಾ ಪ್ರೈವಸಿ ಪರ್ಸನ್. ನಿಮ್ ಬಗ್ಗೆ ತಿಳ್ಕೊಳ್ಳೋದು ನಿಮ್ಮ ಪತ್ನಿಗೂ ಗೊತ್ತಿರಲ್ಲ, ನಿಮ್ಮ ಪತಿಗೂ ಗೊತ್ತಿರಲ್ಲ, ನಿಮ್ಮ ಮಕ್ಕಳಿಗೂ ಗೊತ್ತಿರೋದಿಲ್ಲ ವಾಟ್ ಯು ಆರ್ ಅನ್ನತಕ್ಕಂಥದ್ದು. ನನ್ನ ಲೆಕ್ಕಾಚಾರ ಸರಿ ಇದ್ರೆ ಮಾರ್ಚ್ 15ರಿಂದ ಏಪ್ರಿಲ್ 15 ಒಳಗಡೆ ಹುಟ್ಟಿರ್ತಕ್ಕಂಥವರಿಗೆ ಸ್ವಲ್ಪ ವಿದ್ಯೆ ಕಡಿಮೆಯೇ. ಜ್ಞಾನಕಾರಕನ ಮನೆಯಲ್ಲಿ ಸೂರ್ಯನ ಬೆಳಕು, ಸೊ ಅದರಿಂದ ಜ್ಞಾನ ಹೆಚ್ಚಿರುತ್ತೆ. ಸಿಕ್ಕಾಬಟ್ಟೆ ಓದ್ತೀರಿ, ಇಲ್ಲ ನಿಮಗೆ ತಿಳಿದಿರೋ ವಿಚಾರಗಳೆಲ್ಲ ಎಕ್ಸ್ಪರ್ಟ್ ಆಗ್ಬಿಡ್ತೀರಿ. ಅದನ್ನ ನೋಡ್ತಾ 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 ವಿಪರೀತವಾದಂತ ಜ್ಞಾನ. ಒಂದು ವಿಶ್ವ ಸುತ್ತಿ ನೋಡು, ಇಲ್ಲ ಕೋಶ ಓದಿ ನೋಡು ಅಂತಾರೆ. ನಿಮಗೆ ಎರಡೂ ಕೂಡ ವಿಪರೀತ ಪ್ರಯಾಣ, ಪ್ರವಾಸ, ನೇಚರ್ ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ಹಳ್ಳಿ ಅಂದ್ರೆ ತುಂಬಾ ಇಷ್ಟ. ಗೋಪೂಜೆ ಅಂದ್ರೆ ಇಷ್ಟ. ಒಂದು ಪುಟ್ಟ ತೋಟ ಮಾಡ್ಕೋಬೇಕು, ತೋಟದ ಮನೇಲಿ ಇರ್ಬೇಕು, ಅಲ್ಲೊಂದು ಭೂತಾಯಿ ಸೇವೆ ಮಾಡ್ಬೇಕು ಅನ್ನತಕ್ಕಂಥದ್ದು ಆಸೆ. ಎಲ್ಲದಕ್ಕಿಂತಲೂ ಮೀರಿ ಸೂರ್ಯ ಆ ಒಂದು ಮೀನದಲ್ಲಿರೋದಲ್ವಾ, ಅಮ್ಮ ಅಂದ್ರೆ ತುಂಬಾ ಪ್ರಾಣ ನಿಮಗೆ. ಜಗತ್ತಲ್ಲಿ ಯಾರು ಎದುರ್ತಿರೋ ಇಲ್ವೋ ನನಗ್ ಗೊತ್ತಿರೋ ಹಾಗೆ ಮೀನದಲ್ಲಿ ಸೂರ್ಯನಿರತಕ್ಕಂಥ ವ್ಯಕ್ತಿಗಳು ವಿಶೇಷವಾಗಿ ಅಮ್ಮ ಅಂದ್ರೆ ಸ್ವಲ್ಪ ಗಾಬರಿ, ಸ್ವಲ್ಪ ಭಯ, ಸ್ವಲ್ಪ ದೂರವೇ ಇರತಕ್ಕಂಥ ಒಂದು ಪ್ರಭಾವ. ಅಂಥದ್ದೇ ಗತ್ತಿನ ತಂದೆ ಸಿಕ್ಕಿರ್ತಾರೆ ನಿಮ್ಗೆ, ಒಂಥರ ತೂಕದ ತಂದೆ, ಜ್ಞಾನವಂತ ತಂದೆ. ಅವರ ವಿಚಾರದಲ್ಲಿ ಈಸ್ ಅನ್ ಎಕ್ಸ್ಪರ್ಟ್. ಆ ತರದವ್ರು ಸಿಕ್ಕಿರ್ತಾರೆ. ಹೌದು ಅಲ್ಲವೋ ಹೇಳಿ. ನಮ್ಮ ಮಾಲಿಕೆ, ನಮ್ಮ ಸಂಚಿಕೆ ನಿಮಗೆ ಮೆಚ್ಚುಗೆ ಆಗ್ತಿದೆ, ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕಾಯ್ತಿರ್ತೀರಿ ಇವತ್ತಿನ ದಿನ ಭವಿಷ್ಯ. ಆರುದ್ರಾ ನಕ್ಷತ್ರ, ವಿಶೇಷವಾಗಿ ಅಭಿಜಿತ್ ಮುಹೂರ್ತ ಬಂದು 12:03 ಮಧ್ಯಾಹ್ನ 12:52 ತೊಂದರೆ ಕೊಡತಕ್ಕಂಥ ಸಮಯ. ಈ ಸಮಯದಲ್ಲಿ ಮುಖ್ಯ ಕಾರ್ಯ, ಮುಖ್ಯ ಕೆಲಸ, ಮುಖ್ಯ ನಿರ್ಧಾರ ದೂರಕ್ಕೆ ಹಾಕೊಳ್ಳಿ. ದುಷ್ಟ ಮುಹೂರ್ತ, ತೊಂದರೆ ಮುಹೂರ್ತ, ನಷ್ಟ ಮುಹೂರ್ತ, ಕಷ್ಟ ಮುಹೂರ್ತ, ಬಾಧಾ ಮುಹೂರ್ತ ಅಂತೇವೆ. ಇದು ಬೆಳಿಗ್ಗೆ 10:27 11:15 ಸಂಜೆ 4:53 ಸಂಜೆ 5:42 ಇರತಕ್ಕಂಥದ್ದು. ಸ್ವಲ್ಪ ಜಾಗ್ರತೆ. ಈ ಸಮಯದಲ್ಲಿ ಮಾತು ಹಿಡಿತ ತಪ್ಪೋದು, ನಮ್ಮ ಆಲೋಚನೆ, ವಿವೇಚನೆ, ಚಿಂತನೆ ಹಿಡಿತ ತಪ್ಪಿ ಜಾರೋದು, ಈ ತರದ್ ಮಾಡಿಸುತ್ತೆ ಮಕ್ಕಳು. ನಾವು ಹಾಗೆ ನಾವಿಷ್ಟು ಹೋದ್ರೆ ಬ್ರಹ್ಮಾಂಡ ಹೋಯ್ತು ಅಂತ ನಮಗ್ ಗೊತ್ತಿಲ್ಲ. ಬ್ರಹ್ಮಾಂಡದ ಆಕಾಶ ಗಂಗೆಯಲ್ಲಿ ನಾವೇನೇನೂ ಅಲ್ಲ, ಎಂಥದ್ದೂ ಅಲ್ಲ. ಅದಕ್ಕೆ ಹಾಗಾಗಿ ಬೈತಿರ್ತಾನೆ ಕೆಲವ್ರನ್ನ, ಗುರುಗಳೇ ಹೀಗೆ ತಟ್ಟೆ ಬೋರ್ಲ್ ಬಿದ್ಬಿಡ್ತು. ಇದೆ ಅಂತ ಒಂದು ದೊಡ್ಡ ಹುದ್ದೆ, ಸ್ಥಾನ, ಪದವಿ, ಪ್ರತಿಷ್ಠೆ, ಈ ತರದೊಂದು ಜವಾಬ್ದಾರಿ, ಕಮಿಟ್ಮೆಂಟ್, ದೊಡ್ಡ ರಿಸ್ಕ್ ತಗೊಳ್ಳುವಾಗ ಅದನ್ನ ಆ ಸೂಕ್ಷ್ಮಗಳನ್ನ ನೋಡಿಸ್ತಾರೆ. ಅದನ್ನ ಕೇಳಕ್ ಬಂದ್ಬಿಟ್ಟಿರ್ತಾರೆ ಗಾಬರಿ ಪಟ್ಕೊಂಡು ಮಕ್ಕಳು. ತುಂಬಾ ಸಂಕಟ ಆಗುತ್ತೆ. ಏನಕ್ಕೂ ಬಂದ್ರಿ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ ಬರೋದಾ? ದೊಡ್ಡ ಆಲೋಚನೆ. ಆಮೇಲೆ ಕೆಲವ್ರಿಗೆ ನಾವು ಹೇಳ್ತೇವೆ, ಮಾಡಬೇಡಿ ಮದ್ವೆ, ಸುಮ್ಮನಿರಿ. ಮೊನ್ನೆ ಕೂಡ ಒಂದು ತಂದೆ ತಾಯಿ ಮಗಳು, ನೀವು ಹೇಳ್ದಾಗೆ ನೋಡಿ ಗುರುಗಳೇ ಇಟಲಿಲಿದ್ದಾಳೆ, ನೀವು ಹೇಳ್ದಾಗೆ ನನ್ನ ಮಗ ಕೋಟ್ ಆಗ್ತಾನಮ್ಮ ಅಂತ ಹೇಳಿದ್ರೆ, ಈಗ ಮೆಡಿಸಿನ್ ಗುರುಗಳು ತುಂಬಾ ಖುಷಿ ಇದೆ, ಪದ್ದಾರ ಆಗ್ಬಿಟ್ಟಿದೆ. ಇಲ್ಲ ಕಣೋ, ಒಂಟಿ ಗುರು ಇದೆ, ದುಡುಕ್ಬೇಡೋ
ಬೇಡ ಕಣೋ, ಅವಳಿಗೆ ಮದುವೆ ಮೇಲೆ ಆಸಕ್ತಿ ಇಲ್ಲ, ಸಿಡಿಸಿಡ ಅಂತಾಳೆ ಅಂದ್ರೆ ಗುರುಗಳೇ ಅಂತ ತಂದೆ. ಸುಮ್ಮನಿರಿ, ನೀವೇ ಕಡಕ್ ಮಿರ್ಚಿ, ಅವಳು ಗುಂಟೂರು ಮಿರ್ಚಿ ಆಗ್ತಾಳೆ ಅಂತ. ನಿಜಾನೇ ಗುರುಜಿ, ಅಯ್ಯೋ ನೀವು ಮಿಲಿಟರಿಲಿ ಇರ್ಬೇಕಿತ್ತು, ಅದು ಬೈ ಮಿಸ್ಟೇಕು ಇದ್ರಲ್ಲಿದೆ ಅನ್ನತಕ್ಕಂಥದ್ದು. ಸುಮ್ಮನೆ ಕೇಳಲ್ಲ, ಬರ್ಲಿ ಏನಂತ ರಾಜಕಾರ್ಯ. ಹೌದು, ನಮ್ಮ ಮಕ್ಕಳೇ ಆಯಾಯ ವಯಸ್ಸಿಗೆ ತಕ್ಕಂಥದ್ದು ಮದುವೆ ಆಗ್ಬೇಕು, ನಿಜವೇ. ಅವರಲ್ಲಿ ಆ ಒಂದು ವೈದಿಕವಾಗಿ ಬದಲಾವಣೆ ಬರ್ಲಿ, ಸಾಂಸಾರಿಕವಾಗಿ ಆ ಬದಲಾವಣೆ ಬರ್ಲಿ, ಮಾಡೋಣಂತೆ. ನಮ್ಮ ಮಕ್ಕಳಿಗೆ ಎಲ್ಲೂ ಹೋಗ್ತಾರೆ, ದುಡುಕ್ಬೇಡಿ. ಕೆಲವೊಂದ್ ಸಮಯ ನಿಲ್ಲಿ ಅಂದ್ರೆ ನಿಂತುಕೊಳ್ಳಿ. ಹೇಳಿದಾಗಿದೆ ತಾನೆ, ಮಗಳು ದೂರಕ್ಕೆ ಹೋಗಿದ್ದಾಳೆ, ಮಗ ದೂರಕ್ಕೆ ಹೋಗಿದ್ದಾನೆ, ಈ ತರದ್ದಾಗಿದೆ, ಇದು ಆಗುತ್ತೆ. ಸುಮ್ಮನಿರಿ, ಅವಳಿಗೊಂದು ಊರುಗಳು ಕೊಡಿ ನಮ್ಮ ಪಾಪುಗೆ. ಈ ರೀತಿ ಸ್ವಲ್ಪ ಕಾಯೋಣ, ದುಡುಕಬೇಡಿ, ಸ್ವಲ್ಪ ಕಾಯೋಣ. ನಮ್ಮ ಮಕ್ಕಳಪ್ಪ, ಅಯ್ಯೋ ನನ್ನ ಮಕ್ಕಳು ಹತ್ತು ಬಿಟ್ರೆ ನಾನು ನಂಬೋಲ್ಲ. ನೀವು ಯಾರ ಹತ್ರ ನನ್ನ ಕೈಲಿ ನೋಡೋಕ್ಕಾಗೋಲ್ಲ, ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನಮ್ಮ ಮಕ್ಕಳು ನೀವು, ಇನ್ನೇನ್ ಬೇಕು ನಮ್ಗೆ? ನೀವು ಆನಂದವಾಗಿಲ್ಲದದ್ದು ಈ ವಿದ್ಯೆ, ಇಲ್ಲ ಸುಳ್ಳು ಹೇಳ್ದಾಗೆ, ಮೋಸ ಮಾಡಿದಾಗ ಆಗ್ಬಿಡುತ್ತೆ ಮಕ್ಕಳೇ. ಅದರಿಂದ ಕೆಲವೊಂದ್ ಸಮಯ ಅದಕ್ಕೆ ಹೇಳೋದು, ಎಲ್ಲರಿಗೂ ಫಲಿಸೋಲ್ಲ, ನಿಲ್ಲೋಲ್ಲ, ಕೇಳೋಕ್ ಹೋಗಲ್ಲ, ಕೇಳೋಕ್ ಬಿಡಲ್ಲ, ಕೇಳ್ಕೊಂಡು ಬಂದ್ರು ಮಾಡೋಲ್ಲ, ಕೇಳಿಕೊಂಡು ಬಂದ್ರು ಮಾಡೋಲ್ಲ, ಜಾಗ್ರತೆ ಅಂತ ಹೇಳ್ತಾ, ಆರುದ್ರ ನಕ್ಷತ್ರ ಅಲ್ವರ, ಮುಖ್ಯವಾಗಿ ಯಾವಾಗ ರಾಹು ನಕ್ಷತ್ರ ಇರುತ್ತೋ ಕೇತು ನಕ್ಷತ್ರಕ್ಕೆ ಹಾಗೂ ಸೂರ್ಯ ನಕ್ಷತ್ರಕ್ಕೆ ಸ್ವಲ್ಪ ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ. ಅಂದ್ರೆ ಅಶ್ವಿನಿ ನಕ್ಷತ್ರ, ಮೂಲಾ ನಕ್ಷತ್ರ, ಮಖ ನಕ್ಷತ್ರ, ಕೃತಿಕಾ ನಕ್ಷತ್ರ, ಉತ್ತರ ನಕ್ಷತ್ರ ಹಾಗೂ ಉತ್ತರಾಷಾಢ ನಕ್ಷತ್ರ ಸ್ವಲ್ಪ ಎಳೆದಾಟಗಳಿರುತ್ತೆ. ಭರಣಿ, ರೋಹಿಣಿ, ಮೃಗಶಿರ, ಆರದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ತಾರಾಬಲ ಚೆನ್ನಾಗಿದೆ. ಅದರಲ್ಲೂ ರಾಹು ನಕ್ಷತ್ರ ಬಂದಾಗ ಬುಧ ನಕ್ಷತ್ರಗಳಿಗೆ ವಿಶೇಷ ಫಲ. ಜ್ಯೇಷ್ಠ ಇರಬಹುದು, ರೇವತಿ ಇರಬಹುದು, ಆಶ್ಲೇಷ ಇರಬಹುದು, ಇವರಿಗೆ ತುಂಬಾ ವಿಶೇಷ ಇರತಕ್ಕಂಥದ್ದು ಇರುತ್ತೆ. ಚೆನ್ನಾಗಿದೆ, ಬ್ಯೂಟಿಫುಲ್, ಯೋಚನೆ ಮಾಡಬೇಡಿ, ಚೆನ್ನಾಗಿರುತ್ತೆ. ಮೊದಲಿಗೆ ಮೇಷರಾಶಿ. ಚಂದ್ರ ರಾಹು ಸಾರದಲ್ಲಿದ್ದು ರಾಹು ಬುಧನ ಸಾರದಲ್ಲಿರುವುದರಿಂದಲೂ, ಬುಧನು ಅಲ್ಲೇ ನೀಚತ್ವದಲ್ಲಿರುವುದರಿಂದ ಒಡ ಹುಟ್ಟಿದ ಸೋದರಿ, ಸೋದರ, ರಿಲೇಟಿವ್, ಬಂಧು ಅವರ ಜೊತೆ ವ್ಯವಹಾರ, ಕುಟುಂಬ, ಕೊಡೋದು, ತಗೊಳ್ಳೋದು, ನೋಡೋದು, ಮಾಡೋದು, ಈ ತರದ್ದು ಮಾಡ್ತಿರ್ತಕ್ಕಂಥವ್ರಿಗೆ ಒಂದು ಸಣ್ಣ ಎಳೆದಾಟ ಇರತಕ್ಕಂಥದ್ದುಂಟು. ಎಚ್ಚರಿಕೆ, ಅದೊಂದು ನೋಡ್ಕೊಂಡು. ಅಕ್ಕ ತಂಗಿರ ಹತ್ರ ವ್ಯವಹಾರ ಮಾಡಬಾರ್ದಪ್ಪ, ಅಣ್ಣ ತಮ್ಮಂದ್ರ ಜೊತೆ ವ್ಯವಹಾರ ಮಾಡ್ಲೇಬೇಡಿ. ನೋಡಿ, ಬೇಜಾರು ಮಾಡ್ಕೋಬೇಡಿ, ಇಲ್ಲ ಅಂದ್ಬಿಡಿ. ಜೀವನ ಪರ್ಯಂತ ನೋವು ತಿನ್ನೋ ಬದಲು ಅಕ್ಕ, ತಂಗಿ, ಅಣ್ಣ, ತಮ್ಮ, ಸ್ನೇಹಿತ, ನಿಮ್ ಕೈಯಲ್ಲಿ ಆಗಿದ್ದು ಒಂದು ಹಣ್ಣು ಎತ್ಕೊಟ್ಬಿಡಿ. ಅವ್ನು ಕೇಳ್ತಾನೆ 5 ಲಕ್ಷ, ನನ್ನ ಹತ್ರ ಎಲ್ಲ ಕೊಣ 50,000 ಸಾಲ ಮಾಡಾದ್ರೂ ಕೊಟ್ಬಿಡಿ, ತೀರಿಸ್ಕೋಬಲ್ಲೆ. 5 ಲಕ್ಷ ಕೊಟ್ಟು ನಾಳೆ ಅವನಿಗಾಗ್ಲಿಲ್ಲ, ಬಾಧೆ ಆಯ್ತು, ಇಬ್ಬರು ಮುಖ ನೋಡಕ್ಕಾಗಲ್ಲ, ಕುಳಿತುಕೊಳ್ಳಕ್ಕಾಗಲ್ಲ. ಮರೆತು ಬಿಡಿ. ಕೊಟ್ಟ ಮೇಲೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ನಾನ್ ಕೊಟ್ಟೆ, ನಾನ್ ಮಾಡಿದೆ, ನಾನ್ ಬೆಳೆಸ್ದೆ, ಭಾವ, ಸ್ನೇಹಿತ, ಆಹಾ ಇಲ್ಲ, ಶಿಷ್ಯ ಇಲ್ಲ, ಗುರು ಸಮೇತ ನನ್ನಿಂದ ಬೆಳೆದ ಇಲ್ಲ, ಮಾತಾಡೋ ಅಧಿಕಾರ ಇಲ್ಲ. ತಂದೆ ತಾಯಿಯಾಗಿ ನಾನ್ ಬೆಳೆಸ್ದೆ ಇಲ್ಲ, ಮಕ್ಕಳಾಗಿ ತಂದೆ ತಾಯಿನ ಪೋಷಿಸ್ದೆ ಇಲ್ಲ, ಹೆಂಡತಿಗೆ ಇಲ್ಲ, ಹೆಂಡತಿ ಅಕ್ಕ ತಂಗಿಗೆ ಇಲ್ಲ, ಹೆಂಡತಿ ಅಮ್ಮ ಅಪ್ಪ, ಗಂಡನ ಅಮ್ಮ ಅಪ್ಪ ಇಲ್ಲ, ಮಾತಾಡೋ ಆಗಿಲ್ಲ. ಎಲ್ಲಿ ಮಾತನಾಡಬಾರದೆನ್ನುವುದು ತಿಳಿದುಕೊಳ್ಳಬೇಕು, ಎಲ್ಲಿ ವ್ಯವಹಾರ ಮಾಡಬಾರದು ಅಂತ. ಇದನ್ನ ತಿಳ್ಕೊಳ್ದೆ ಮಾಡ್ಬಿಟ್ಟು ಇನ್ ಮುಗೀತು. ನಮ್ ತಂಗಿ ಯಾವತ್ತಾದ್ರೂ ಬರ್ತಾಳ, ಕುತ್ಕೋತಾಳ, ಒಂದೇ ತಟ್ಟೆಲಿ ಊಟ ಮಾಡ್ಲಿಕ್ಕೆ ಆಗುತ್ತಾ ನಮ್ಮ ಅಕ್ಕನ ಜೊತೆ? ಆಡ್ಬಾರ್ದು, ಮಾತಾಡ್ಬಿಟ್ರಿ. ನಿನ್ ಮಾತು ಕೇಳಿ ಕೊಟ್ಟೆ, ನಿನ್ ಗಂಡ ನೋಡು ಮುಳುಗೋಸ್ತಾ. ಯಾಕೆ ಬೇಕು? ಕೊಟ್ಟೆ ತಾನೆ, ನಿನ್ ಯೋಗ್ಯತೆ ಇತ್ತು ತಾನೆ, ನೀನ್ ಯಾಕೆ ಕೊಡ್ಬೇಕಿತ್ತು? ಈ ಮಾತಾಡ್ಲಿಕ್ಕೆ ಕೊಟ್ಟಿಯಾ? ಇದೇ ಮಾಡೋದು ನಾವು. ಆ ಜೀವ ಜೊತೆಲಿ ನಾವು ಮಲಗ್ದವ್ರು, ಆಡ್ದವ್ರು, ಕುಣಿದವ್ರು, ತಿಂದವ್ರು, ಮದುವೆ ಮಾಡಿಕೊಟ್ವಿ. ಏನೋ ಕಷ್ಟ, ಏನೋ ಸಂಕಷ್ಟ, ಏನೋ ಅಣ್ಣ ತಮ್ಮನಾಗಿ ಏನೋ ಒಂದು ಆ ಮಗು ಮುಂದ್ಗಡೆ ಯಾಕೆ ಮಾತಾಡ್ಬೇಕು? ನೀನು ನಿನ್ ತಮ್ಮ ಕಿತ್ತಾಡ್ರಿ. ಮೊನ್ನೆ ಕೂಡ ನಮ್ ಗುರುಗಳ ಮನೆಯಲ್ಲಿ
ಗೊತ್ತಾಡ್ತಿದ್ದಾರೆ, ನಾನು ನೋಡ್ತಿದ್ದೇನೆ. ಅಲ್ಲ ಗುರುಗಳೇ, ಇದೇನಿದು ಹೇಳ್ಬಾರ್ದು, ನೀನೇ ಹೇಳಪ್ಪ ಅಂತ. ಅಲ್ಲಮ್ಮ, ನಿನಗೂ ನಿನ್ ತಮ್ಮನಿಗೆ ಸಮಸ್ಯೆ ಇದೆ. ಆತನ ಹೆಂಡತಿ ಮುಂದ್ಗಡೆ ಅವನ ಹತ್ರ ಏನ್ ಕಿತ್ತಾಟ? ಮರ್ಯಾದೆ ಇರುತ್ತಾ? ಅವನಿಗೆ ಮರ್ಯಾದೆ ಕೊಡ್ತಾಳ? ಆಡಬಾರ್ದು ಮಾತಾಡ್ತಿದ್ದೀರೇ. ಅದು ಹೌದು, ನೀನ್ ಏನೇ ಕೊಟ್ಟೋ, ನೀನೇನೋ ಮಾಡದೆ. ಹೌದು, ಅವನ ಮಟ್ಟಕ್ಕೆ ಅವನೇನೋ ಮಾಡ್ಲಿಲ್ಲ. ಒಂದ್ ಬಾಳೆಹಣ್ಣು ತಂದು ಕೊಟ್ಟಿದ್ದಾನ, ಒಂದಿಷ್ಟು ಹೂ ತಂದು ಕೊಟ್ಟಿದ್ದಾನ, ಸಾಕು ಅಕ್ಕನಿಗೆ. ಇನ್ನೇನ್ ಮಾಡ್ಬೇಕಿತ್ತು? ಅವನ ಹತ್ರ ಇಲ್ಲ, ಇದ್ದಿದ್ರೆ ಕೊಡ್ತಿದ್ದ, ತಡಿಲಾರ್ತಿಲ್ಲ. ಅದಕ್ಕೆ ಆತನ ಹೆಂಡತಿಯ ಮುಂದುಗಡೆ ನಿಂತು ಆಚಾಮ ಗೋಚರವಾಗಿ ಚಪ 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 ಬ್ರೇಕ್ ಡೌನ್. ನೀವು ಹೊರಗಡೆ ಹೋಗ. ಗುರುಗಳೇ, ಹೌದು, ಹಾಗೆ ಅಕ್ಕ ತಂಗಿಯರನ್ನ ಮಾತಾಡೋಕೆ ನಾವು ಕಿತ್ತಾಡೋಣ, ಭಾವನ ಮುಂದ್ಗಡೆ ಮಾತಾಡ್ಬಾರ್ದು. ಆಹಾ, ನಾನು ಅದು ಕೊಟ್ಟೆ, ನಾನು ಇದು ಮಾಡಿದೆ, ನಾನು ಅದು ಮಾಡಿದೆ. ಇಲ್ಲ, ಕೊಡೋದೇ ಬೇಡ, ನೀವು ಕೊಡ್ಲೇಬೇಡ್ರಿ. ಕೊಟ್ಬಿಟ್ಟು ಯಾಕ್ರಿ ಮಾತಾಡ್ತೀರಾ ಹೆಣ್ಮಕ್ಳನ್ನ? ಇಲ್ಲ ಅಣ್ಣ ತಮ್ಮಂದ್ರನ್ನ? ಹೌದು, ತಮ್ಮನ ಕೈ ದೊಡ್ಡದಾಗಿದೆ, ಅಣ್ಣನಿಗೆ ಮಾಡಿದ್ರಿ ನಿಜವೇ? ಮಾಡ್ಬಿಟ್ಟು ಬಿಟ್ಬಿಡಿ, ಹೋಗ. ಅವ್ನ 5 ಲಕ್ಷ 50 ಲಕ್ಷ ಕೇಳ್ದ, ನಿಮ್ ಕೈಯಲ್ಲಿ ಆಗಿದ್ ಬರೀ 2 ಲಕ್ಷ ಕೊಟ್ಬಿಟ್ಟು, ನೋಡೋ ಪರಮಾತ್ಮ ನನ್ ಕೈಯಲ್ಲಿ ಆಗಿದ್ದಿದೆ ಕಣ, ಆಗುತ್ತಾ 5 ಲಕ್ಷ. ಯಾವತ್ತೂ ಹೇಳ್ತೇನೆ, ಅಣ್ಣ ತಮ್ಮ ಅಕ್ಕ ತಂಗಿ, ನಿಮ್ಮ ಅತ್ತಿಗೆ ನಾದಿನಿ ಬಂಧು ಬಳಗ ಸ್ನೇಹಿತರು ಮಾಡ್ಲೇಬೇಡಿ. ಕಷ್ಟವ ಒಂದ್ 50,000 ಕೊಟ್ಬಿಟ್ಟು ಸುಮ್ಮನೆ ಆಗ್ಬೇಡಿ. ಇನ್ನು ಸ್ನೇಹಿತನ ಹತ್ರ ಮಾತ್ರ ಯಾವತ್ತು ವ್ಯವಹಾರಂ ಧೂರ್ತ ಚಿಂತನಂ ಏನೇನೋ ಮಾತಾಡ್ಸ್ಬಿಡುತ್ತೆ. ಹುಷಾರ್. ಎಲ್ರಿಗೂ ಸೇರ್ಸಿ ಹೇಳ್ತಿದ್ರೆ ಮೇಷ ಇವತ್ತು ಆ ಥರದ್ ನಡೆಯುತ್ತೆ, ಹುಷಾರ್. ವೃಷಭ ರಾಶಿ, ಚಂದ್ರ ರಾಹು ಸಾರದಲ್ಲಿದ್ದು, ರಾಹು 11ನೇ ಮನೆ, ಬ್ಯೂಟಿಫುಲ್. ಅದು ಬೇರೆ, ಅವನು ಬುಧನ್ ಸಾರದಲ್ಲಿದ್ದಾನೆ. ಲೆಕ್ಕಾಚಾರ, ಹಣಕಾಸು, ಮಾತುಕತೆ, ಕನ್ಸಲ್ಟೆಂಟ್, ಟೆಕ್ನಿಕಲ್, ಮ್ಯಾನೇಜ್ಮೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಅದ್ಭುತವಾದಂತ ಅಭಿವೃದ್ಧಿ ಆಗತಕ್ಕಂಥ ಒಂದು ದಾರಿ ಚೆನ್ನಾಗಿದೆ. ಮಿಥುನ ರಾಶಿ, ವಿಶೇಷವಾಗಿ ರಾಹು ಕೇಂದ್ರದಲ್ಲಿದ್ದಾನೆ. ಗುರುವಿನ ಮನೆಯಲ್ಲಿ ರಾಹು ಇರೋದು ಒಳ್ಳೇದೆ, ತೊಂದರೆ ಏನಿಲ್ಲ. ಆದ್ರೆ ಬುಧನ್ ಸಾರದಲ್ಲಿದ್ದಾನೆ, ಅದು ಒಂಚೂರು ನಿಮ್ ನಿರ್ಧಾರಗಳು ಕೆಲವೊಂದು ಕನ್ಫ್ಯೂಷನ್ಗಳು ಆಗಬಹುದು. ದೊಡ್ಡ ದೊಡ್ಡ ನಿರ್ಧಾರ, ದೊಡ್ಡ ದೊಡ್ಡ ಕೆಲಸ, ದೊಡ್ಡ ದೊಡ್ಡ ವ್ಯಾಪಾರ, ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ನಿಧಾನ ಮಾಡಿ. ಅದನ್ನ ಬುಧ ನೀಚ, ನಿಮ್ ರಾಶಿಯಾಧಿಪತಿಯೇ ನೀಚ. ನೀವ್ ಅನ್ಕೋತೀರಿ ನಾನು ಎಲ್ರಿಗಿಂತ ಬುದ್ಧಿವಂತ. ಅಯ್ಯೋ, ಹಾಕಿದ ಬಿತ್ತನೆ ಎಲ್ಲ ಹಣ್ಣಾಗ್ಬಿಡ್ತು ಅಂದ್ರೆ, ಇವತ್ ನೋಡಿ ಮಳೆ ಇನ್ನೊಂದು 10 ದಿನದಲ್ಲಿ ಬಂದಿಲ್ಲ ಅಂದ್ರೆ ಹೇಳ್ತೇನೆ, ರಾಮಚಂದ್ರ ಬಿರುಗಾಳಿ ಆಗ್ಬಿಡುತ್ತೆ, ಮಾವೆಲ್ಲ ಹೋಯ್ತು, ಹೂವು ಬಿದ್ದೋಗುತ್ತೆ, ಇನ್ನಿಲ್ಲ ಅಲ್ಲಿ ಹಣ್ಣು ಬಿಡೋದು, ಒಂದು 20% ಅಷ್ಟೇ. ಆ ರೀತಿ ಹಾಕಿದ ಬಿತ್ತನೆ, ಹಾಕಿದ ಲೆಕ್ಕಾಚಾರ, ಯೋಜನೆ ಎಲ್ಲೋಯ್ತು. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಮಿಥುನಂ ಜಾಗೃತಂ. ಕರ್ಕಾಟಕ ರಾಶಿ ಸ್ವಲ್ಪ ಖರ್ಚಿನ ಬಾಬತ್ತು ಯಾವುದೋ ಟೆನ್ಷನ್, ಹಳೆ ಕಾಯಿಲೆ, ಹಳೆ ನೋವು, ಹಳೆ ಮಾತು, ಹಳೆ ಆಲೋಚನೆ, ಹಳೆ ಚಿಂತನೆ, ಕಳೆದೋಗಿದ್ದೋ, ಮುಗಿದೋಗಿದ್ದೋ, ಬರೋದೋ, ಇನ್ಯಾವುದೋ, ಈ ತರದ್ ಇಟ್ಕೊಂಡು ಕಿಟಿ ಪಿಟಿ ಹಿಂಗೆ ಹಾಕೋತೀರಿ. ಹಿಂಗೇ ಮನೆ ಹಾಕೊಂಡು ಹತ್ತದ ಹಿಂಗೆ ಈ ತರ ಇವತ್ತು ಮಾಡ್ಕೋತೀರಿ. ಒಂದು ಪುಟ್ಟ ಹೊಂಗೆ ಎಣ್ಣೆ ದೀಪ ಇಲ್ಲ ತುಪ್ಪದ ದೀಪ ಒಂದು ಪುಟ್ಟದಾಗ ಹಚ್ಕೊಳ್ಳಿ. ಯಾವದ್ ಮನಸ್ಸು ಗಲ ಮೊದಲೇ ಮನಸ್ಸು ಕಳ್ಳ ಅಂತೀವಿ. ರಾಹು ಸಾರ ಬೇರೆ, ಬೇಡವೇ ಬೇಡ. ಅವನ್ ಬೇರೆ ಬುಧನ್ ಸಾರ. ತೇರಿಗೆಳಿತು ಕೋಣ ನೀರಿಗೆಳಿತು, ಈ ತರದಿರುತ್ತೆ ಇವತ್ತು ನಿಮ್ ನಿರ್ಧಾರಗಳು. ಡೋಂಟ್ ಜಂಪ್ ಆನ್ ಟು ಇಟ್. ಆಶ್ಲೇಷ ಚೆನ್ನಾಗಿದೆ, ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಟೆಕ್ನಿಕಲ್ ಲೈನ್, ಎಲೆಕ್ಟ್ರಾನಿಕ್ಸ್ ಲೈನ್, ಸೈಬರ್ ಕ್ರೈಮ್ ಕಂಡುಹಿಡಿಯೋದು, ಫ್ರಾಡ್ ಕಂಡುಹಿಡಿಯೋದು, CBI CID ಈ ತರದ ಡಿಪಾರ್ಟ್ಮೆಂಟು ಕೆಲಸ, ಅದ್ಭುತ ಪ್ರಗತಿ. ಸಿಂಹರಾಶಿ, ಚಂದ್ರ ರಾಹು ಸಾರ, ರಾಹು ಅಷ್ಟಮ. ನಿಮಗ್ ನೀವೇ ಶತ್ರು, ನಿಮಗ್ ನೀವೇ ಮಿತ್ರು. ಹೌದು, ಚಂದ್ರ ರಾಹು ಸಾರದಲ್ಲಿದ್ದಾಗ ಅಸಾಧ್ಯ ಬಲ, ಚೆನ್ನಾಗಿ ತಿಂದ್ಬಿಟ್ಟು ಅಜೀರ್ಣ ಮಾಡ್ಕೊಳ್ಳೋದು. ಅಸಾಧ್ಯ ಬಲ, ಯಾರನ್ನ ಗುದ್ದಕ್ಕೆ ಹೋಗ್ಬಿಟ್ಟು ಗುದ್ದಿಸ್ಕೊಂಡು ಬರೋದು, ಎಲ್ಲ ಆಡಬಾರ್ದು ಆಡ್ಬಿಟ್ಟು ಉಗಿಸ್ಕೊಂಡು ಬರೋದು. ನೋಡು, ಮಾಡಬಾರ್ದು ಮಾಡ್ದಪ್ಪ, ಈ ವಯಸ್ಸಲ್ಲಿ ಬೇಕಿತ್ತ, ಈ ಟೈಮ್ನಲ್ಲಿ ಬೇಕಿತ್ತ, ಈ ತರದ್ದು ಬೇಕಿತ್ತ, ಈ ತರದ್ದು. ಆಯಾಯ ವಯಸ್ಸಿಗೆ ತಕ್ಕಂತ, ಆಯಾಯ ಭಾವಕ್ಕೆ ತಕ್ಕಂತ ಆಲೋಚನಾ, ಚಿಂತನ, ಮಂಥನ ಬ್ಯೂಟಿಫುಲ್. ಇವತ್ತು ಸ್ವಲ್ಪ ಜಾಗ್ರತೆ. ನಿಮ್ಮ ಬಲವೇ ನಿಮಗ್ ಶಾಪ ಆಗ್ಬಹುದು. ಓಂ ನಮಃ ಶಿವಾಯ ಜಪ ಮಾಡ್ಕೊಳ್ಳಿ. ಏನ್ ಬಂದ್ರು ಶಿವ ನೀನ್ ಕೊಟ್ಟಿತ್ತು.
ಏನಾದ್ರೂ ಶಿವ ನೀನ್ ನಡೆಸಿದ್ದು, ಏನು ದಾರಿಯಾದ್ರೂ ಶಿವ ನಿನ್ನದೇ, ಎಲ್ಲವೂ ಶಿವನದ್ದೇ. ಕನ್ಯಾ ರಾಶಿ, ಚಂದ್ರ ರಾಹುಸಾರ, ರಾಹು ಕೇಂದ್ರದಲ್ಲಿ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಅದ್ಭುತ ಪ್ರಗತಿ. ಮಾತಿಗೆ ಸಂಬಂಧಿತ ವೃತ್ತಿ, ಕೆಮಿಕಲ್, ಫರ್ಟಿಲೈಸರ್ಸ್, ರಸಗೊಬ್ಬರ, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಅದ್ಭುತ. ಕಂಡುಹಿಡಿಯೋದು, ರಿಸರ್ಚ್ ಮಾಡೋದು ಅದ್ಭುತ. ಡೀಟೇಲ್ ಆಗಿ ಒಂದು ಪ್ರಾಜೆಕ್ಟ್ ಗಳನ್ನ ರೆಡಿ ಮಾಡೋದು, ಅಂಥದ್ರಲ್ಲಿ ವೃತ್ತಿ ಉದ್ಯೋಗ ಅದ್ಭುತ. ಇನ್ನು ತುಲಾ ರಾಶಿ, ಭಾಗ್ಯದಲ್ಲಿ ಚಂದ್ರ ದಶಮಾಧಿಪತಿ, ಬ್ಯೂಟಿಫುಲ್, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಆದರೂ ಬುಧ ನೀಚ ಇರೋದ್ರಿಂದ ಆ ಮನೆಯವನು ಉದ್ಯೋಗ ವಿಚಾರವೋ ವ್ಯವಹಾರವೋ ಹಣಕಾಸು ಯಾವುದೋ ಒಂದು ಗಲಿಬಿಲಿ, ಆತುರ, ನಿರ್ಧಾರ, ಯಾಕೋ ಸಮಾಧಾನವಾಗಿಲ್ಲ. ನೀವು ಓಂ ನಮೋ ಭಗವತೆ ವಾಸುದೇವಾಯ ಇದನ್ನ ಜಪ ಮಾಡ್ಕೊಳ್ಳಿ. ತೃಪ್ತಿ ಇಲ್ಲ, ಇನ್ನಷ್ಟು ಮತ್ತಷ್ಟು ಕೊಡು ರಾಮ, ಬೇಕು ಬೇಕು ರಾಮ, ಇದೇ ನಮ್ದು ಈ ಶಲ್ಯ. ಇಲ್ಲ, ಇಷ್ಟುದ್ದ ಬರೋ ಶಲ್ಯ, ಇಷ್ಟುದ್ದ ಪೀಠ ಬರೋ ಶಲ್ಯ, ಇನ್ನೊಂದು ಹಿಂಗಿರ್ಬೇಕು, ರೇಷ್ಮೆಗೆ ಹಾಕಿರ್ಬೇಕು, ಇದು ಬಂಗಾರದ ಖಡ್ಗ ಹಾಕಬೇಕು, ಗೊತ್ತಾ, ಇಲ್ಲಿ ನವರತ್ನ ಹಾಕ್ಬೇಕು, ಇನ್ನೊಂದು ಇದು ತೋರಿಸ್ತಲೇ ಇರ್ತದೆ. ಇದು 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 ಈ ಶರೀರ ಭೂಮಿಗೆ ಬಂದ ಮೇಲೆ ಹಬ್ಬಬ್ಬಾ ನೋಡಿ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಗರುಡ ಪುರಾಣದಲ್ಲಿ ಅದ್ಭುತವಾಗಿ ಹೇಳ್ತಾರೆ, 21 ನರಕ ಲೋಕಗಳು ಇದ್ದಾವೆ. ನಂಬ್ತೀರಾ? ಸ್ವರ್ಗ ಇರೋದೊಂದೇ, 21 ನರಕಗಳಿದ್ದಾವೆ ಅಂತ ಹೇಳುತ್ತೆ. ಅಂದ್ರೆ ನಾವು ಎಷ್ಟು ಪಾಪಾತ್ಮರು, ಯಾವ್ಯಾವ ವೆರೈಟಿ ಮೋಸಗಳು, ತಪ್ಪುಗಳು, ಸುಳ್ಳುಗಳು ಬಾಚ್ಕೊಂಡಿರೋದೆಲ್ಲ ಮಾಡಿದ್ದೇವೆ. ನಾನಂತೂ ತುಂಬಾ ಬಾಚ್ಕೊಬಿಟ್ಟಿದ್ದೆ, ನಿಮ್ ಹೃದಯನ ಬಾಚ್ಕೊಬಿಟ್ಟಿದೆ, ನಿಮ್ ಪ್ರೀತಿನ ಬಾಚ್ಕೊಬಿಟ್ಟಿದೆ, ನಿಮ್ಮದೆಲ್ಲ ದೋಚ್ಕೊಬಿಟ್ಟಿದ್ದಾನೆ. ಈ ಕಾಯ ವಾಚ ಮನಸ ಅವ್ರು ನೋಡ್ಬೇಕು ಗುರುಗಳೇ, ಎದ್ರೆ ಕೂತ್ರೆ ನಿಂತ್ರೆ ಏನಾದ್ರೂ ಸರಿ, ಇರಿ 1 ನಿಮಿಷ ಬಂದೆ ಅಂತ ನಿಮ್ ಪ್ರೋಗ್ರಾಮ್ ಹಾಕೊಂಡು ನೋಡ್ಬಿಟ್ಟು ಆಮೇಲೆ ಬಂದು ಉತ್ತರ ಕೊಡ್ತಾಳೆ. ಮಲಗುವಾಗ್ಲು, ಊಟ ಮಾಡೋವಾಗ್ಲು, ತಿನ್ನೋವಾಗ್ಲು, ಬೆಳಿಗ್ಗೆ ಎದ್ದಾಗಲು ಪರಮಾನಂದವೇ, ಪರಮಾತ್ಮ ಸ್ವರೂಪಂ. ವಾಗ್ದೇವಿಗೆ ಇದು ಶರಣು, ವಾಗ್ದೇವಿಗೆ. ಸೊ 21 ನರಕಗಳು, ನರಕಲೋಕ, ಸ್ವರ್ಗ ಮಾತ್ರ ಒಂದೇ ಇರೋದು. ಗರುಡ ಪುರಾಣ ಅದ್ರಲ್ಲಿ ಇದೆ. ಭಗವಂತನ ಹತ್ರ, ಅಯ್ಯ ನಮ್ಮಮ್ಮ ಮಾಡಿದಂತ ಒಂದು ತಪ್ಪುಗೆ ಎಷ್ಟು ನೋವು ಅನುಭವಿಸ್ಬಿಟ್ವಿ. ಅಂದ್ರೆ ನಮಗ್ ಮೋಸ ಮಾಡಿದವ್ರಿಗೆ ಶಿಕ್ಷೆ ಇಲ್ವಾ, ಅವ್ರಿಗೆ ಯಾವ್ದು ಶಿಕ್ಷೆ ಇಲ್ವಾ ಪರಮಾತ್ಮ, ನೀನ್ ತಿರ್ಸ್ಕೊಡ್ಬೇಕು ಅಂತ ಗರುಡ ಪ್ರಾರ್ಥನೆ ಮಾಡಿದಾಗ, ಆಗ ಯಾವ್ಯಾವ ತಪ್ಪುಗಳಿಗೆ ಯಾವ್ಯಾವ ಶಿಕ್ಷೆ ಏನು ಎತ್ತ ಅಂತಕ್ಕಂಥದ್ದನ್ನ ಮಹಾವಿಷ್ಣು ಗರುಡರಿಗೆ ಹೇಳಿರ್ತಕ್ಕಂಥದ್ದೇ ಗರುಡ ಪುರಾಣ. ವ್ಯಾಸ ವಿರಚಿತ ರಚಿತ ಗರುಡ ಪುರಾಣ. ಅದ್ರಲ್ಲಿ ಹೇಳಿದೆ 21 ನರಕಗಳು. ಅದ್ರ ಹೆಸರು ಹೇಳಿದ್ರೆ ಅದೊಂದು ಇನ್ನೊಂದು ಆನಂದ. ಇನ್ನೊಂದ್ ದಿನ ಹೇಳ್ತೇನೆ, ಇರ್ಲಿ. ಸೊ ತುಲಾ ರಾಶಿ ಇವತ್ತು ಆ ತರ ಜಾಗ್ರತೆ. ನಿಮ್ಮ ಮನಸ್ಸೇ ನಿಮ್ಗೆ ಜಸ್ಟ್ ಓಂ ನಮೋ ಭಗವತೆ ವಾಸುದೇವಾಯ ಇದೊಂದು ಪುಟದಾಗ ಜಪ ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಚಂದ್ರ ರಾಹುಸಾರ ಗಡಿಬಿಡಿ, ಏನೋ ಒಂದು ಒದ್ದಾಟ, ಎದ್ದಿದ್ ಲೇಟು, ತಿಂದಿದ್ ಲೇಟು, ಊಟ ಲೇಟು, ಕೆಲಸ ಕಾರ್ಯ ಲೇಟು, ಏನೋ ಮಗುಮ್ಮಾಗಿದೆ ಅವನ್ ರಾಹು ಪ್ರಭಾವ. ಇಲ್ಲೋ ವಿಪರೀತ ವೇಗ, ನಿಮ್ ಬಾಡಿ ಮಾತ್ರ ಮೂವ್ ಆಗ್ತಿಲ್ಲ. ಸಮಥಿಂಗ್ ಇಸ್ ನಾಟ್ ಮೂವಿಂಗ್. ಅಂದ್ರೆ ಯಾವ್ದು ವೇಗವಾಗಿ ಹೋಗ್ಬೇಕು ಅದು ವೇಗವಾಗಿ ಹೋಗ್ತಿಲ್ಲ, ಯಾವ್ದು ವೇಗವಾಗಿ ಹೋಗ್ಬೇಕು ಅದು ನಿಧಾನವಾಗಿ ಹೋಗ್ತಿದೆ ಅನ್ನತಕ್ಕಂಥ ಒಂದು ಇದಾಗುತ್ತೆ. ಒಂದು ಪುಟ್ಟದಾಗಿ ಹೊಸಲಲ್ಲಿ ಒಂದು ಜೋಡಿ ಮಣ್ಣಿನ ದೀಪ, ಇಲ್ಲ ತುಳಸಿ ಗಿಡ ಇದ್ರೆ ಅಲ್ಲೊಂದು ದೀಪ ಹಚ್ತಕ್ಕಂಥದ್ದು ಮಾಡಿ, ಅಡ್ಡ, ಆ ವಿಘ್ನ, ಆ ಆಲೋಚನಾ ವಿಲೋಚನ ಸುಲೋಚನ ಇವುಗಳು ಒಂದ್ ಸ್ವಲ್ಪ ನಿಧಾನ ಆಗ್ಸುತ್ತೆ, ಸಮಾಧಾನ ತುಂಬಿಸುತ್ತೆ. ಧನಸು ರಾಶಿ, ಬ್ಯೂಟಿಫುಲ್. ಆದ್ರೆ ಅಷ್ಟಮಾಧಿಪತಿಯ ಪ್ರಭಾವ, ಸಪ್ತಮದಲ್ಲಿ ರಾಹು ಪ್ರಭಾವ. ಸೊ ಅಲ್ಲಿ ಯಾರೋ ಬಂದಿರೋನು ಏನೋ ಗುಳಿ, ಏನೋ ಬುರುಡೆ ಬಿಡ್ತಿದ್ದಾನೆ, ಇಲ್ಲ ನಿಮಗೆ ಬುರುಡೆ ಬಿಡಿಸ್ತಾನೆ, ತಲೆ ಕೆಡಿಸ್ತಾನೆ, ಹುಳ ಬಿಡಿಸ್ತಾನೆ. ಊಹಾಪೋಹ ವಿಜ್ಞಾನ. ಹಿಂಗಂತೆ ಸರ್, ಆ ದುಡ್ಡು ಬರುತ್ತಂತೆ, ಈ ಓಟು ಬಂದ್ಬಿಡುತ್ತೆ ಸರ್, ಈ ತರ ಸ್ಕೀಮ್ ಹೇಳಿದ್ರೆ, ಆ ಸ್ಕೀಮ್ ಹೇಳಿದ್ರೆ ಇವಾಗ ಬರ್ತಾನೆ ನೋಡಿ ಇವಾಗ. ಹೌದು 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 ಹೌದು, ಸಿಕ್ಕಾಬಟ್ಟೆ ಯೋಚಿಸಿ ಚಿಂತಿಸಿ ಆಲೋಚಿಸಿ ನಂತರ ಹೆಜ್ಜೆ ಹಾಕಿ.
ಇವತ್ತು ಧನುಸು ರಾಶಿ ಹಾಗೆ ನಿಧಾನ ಮಾಡಿ. ಯಾಕಂದ್ರೆ ಚಂದ್ರ ರಾಹು ಸಾರದಲ್ಲಿರೋದು, ನಿಮಗೂ ರಾಹು ಆಗೋಲ್ಲ, ಏನೋ ಇದೆ. ಬಟ್ ಅದೃಷ್ಟಕ್ಕೆ ಅಲ್ಲಿ ಮಿಥುನದಲ್ಲಿ ಕೂತಿದ್ದಾನೆ. ಸೊ ಒಳ್ಳೇದು ಆಗ್ಬೋದು. ಪೊಲೀಸ್ ಇಲಾಖೆ, ಲಾಯರ್ಸು, ಟೆಕ್ನಿಕಲ್ ಇಲಾಖೆ, ಕ್ರೈಮ್ ಇಲಾಖೆ, ಕಂಡುಹಿಡಿಯೋದು, ರಿಸರ್ಚು, ಸೈಂಟಿಸ್ಟು, ಸ್ಟ್ರಾಟಜಿ ಮ್ಯಾನೇಜ್ಮೆಂಟು, ಪ್ಲಾನಿಂಗ್ ಮ್ಯಾನೇಜ್ಮೆಂಟು, ಇಂಥದ್ರಲ್ಲಿ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಮಕರ ರಾಶಿಗೆ ಜಾಕ್ ಪಾಟು. ಅಂದ್ರೆ ರಾಹು ಪ್ರಭಾವ, ರಾಹು 3ನೇ ಮನೆ, ಅದ್ರಲ್ಲಿ ಬುಧನ್ ಸಾರ, ಬುಧನೂ ಅಲ್ಲೇ ಇದ್ದಾನೆ. ಅಂದುಕೊಂಡಂತ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ಅದ್ಭುತವಾಗಿ ನಡೀತಕ್ಕಂಥ ದಿನ. ತುಂಬಾ ವೇಗವಾಗಿರ್ತೀರ. ತುಂಬಾ ವೇಗ ಒಳ್ಳೇದಲ್ಲ, ತುಂಬಾ ಬೇಕು ಒಳ್ಳೇದಲ್ಲ, ತುಂಬಾ ತಿನ್ಬೇಕು ಒಳ್ಳೇದಲ್ಲ, ತುಂಬಾ ಭಾರ ಒಳ್ಳೇದಲ್ಲ. ಹೌದು, ವಿಪರೀತಂ ವಿಶಿಷ್ಟ ಧ್ವಂಸಂ ಅಂತ ಹೇಳುತ್ತೆ. ಸುಮಾರು 20-25 ವರ್ಷದಿಂದ ಆಯ್ಕೆ ಮಾಡಿಟ್ಟಿದ್ದಾರೆ ಪುಟಿನನ್ನ. ಪಕ್ಕದ ಊರು ತನ್ನೂರು ಎಲ್ಲ ಧ್ವಂಸ ಮಾಡಿಟ್ಟಿದ್ದಾನೆ. ವಿಪರೀತ ಬಲ ಇದ್ರೆ ಹೀಗೆ ಅವಾಗ ಬೆದರಿಸ್ತಾನೆ ಅವನು, ಅಣುಬಾಂಬ್ ಹಾಕ್ಬಿಡ್ತೀನಿ ಅಂತಾನೆ. ಇವನು ಅಮೇರಿಕದವನು ಹಂಗೆ, ಈ ಯುರೋಪಿಯನ್ ಕಂಟ್ರೀಸು ನೋಡಿ ಹಾಕೊಂಡಿರೋದು. ಇವನ್ ಚೈನಾನು ಹಂಗೆ, ಇವನ್ ಪಾಕಿಸ್ತಾನ ಹಂಗೆ. ತಲೆಕೆಟ್ರೆ ಹಾಗೆ. ವಿಪರೀತ ಬಲಂ ಸರ್ವನಾಶಂ. ವಿಪರೀತ ಬುದ್ಧಿ, ವಿಪರೀತ ಜ್ಞಾನ, ವಿಪರೀತ ದುಡ್ಡು, ವಿಪರೀತ ಅಧಿಕಾರ. ಇವತ್ತು ಆ ಥರ ಜಾಗ್ರತೆ ಒಳ್ಳೇದಕ್ಕೆ ಉಪಯೋಗಿಸಿ, ಇನ್ನಷ್ಟು ಒಳ್ಳೇದಕ್ಕೆ ಉಪಯೋಗಿಸಿ. 4 ಸ್ಟೂಡೆಂಟಿಂದ 40 ಸ್ಟೂಡೆಂಟ್ ಮಾಡಿ ಕಲ್ಸಿ. ಇನ್ನೊಂದು ಸ್ಕೂಲ್ನ ಕೆಡವ್ಬಿಟ್ಟು ನನ್ನ ಸ್ಕೂಲ್ನ ಕಟ್ತೀನಿ ಅನ್ನೋದಕ್ಕೆ ಹೋಗ್ಬೇಡಿ. ಹೌದು, ನಾವು ಹಾಗೆ ಎಲ್ಲ ಕಡೆ ನಂದೇ ಫ್ರಾಂಚೈಸಿ ಇರಬೇಕು. ಆ ಸ್ಕೂಲ್ ತೆಗಿ, ಇದು ತೆಗಿ, ಅದು ತೆಗಿ. ಅವನು ಬದುಕ್ಬೇಕು, ನಾವು ಬದುಕ್ಬೇಕು. ಆಲ್ರೆಡಿ 2 ಬೇಕರಿ ಇದೆ, ನಮ್ದು ಯಾಕೆ 3ನೇ ಬೇಕರಿ ಅಲ್ಲಿ? ತಪ್ಪಲ್ವಾ? ಅವ್ನು ಆಲ್ರೆಡಿ ಏನೋ ರೇಷನ್ ಅಂಗಡಿ ಇಟ್ಕೊಂಡು, ನಂದು ಯಾಕೆ ಅಲ್ಲಿ ರೇಷನ್ ಅಂಗಡಿ? ಯಾರೋ ಅಲ್ಲಿ ತರಕಾರಿ ಅಂಗಡಿ ಇಟ್ಕೊಂಡು, ಎದುರುಗಡೆನೆ ತರಕಾರಿ ಅಂಗಡಿ. ನೀನು ಬದುಕಲ್ಲ, ಅವನು ಬದುಕಲ್ಲ. ತಪ್ಪಲ್ವಾ? ಮಕರಂ ನೋಡಿಕೊಂಡು. ಕುಂಭ ಚೆನ್ನಾಗಿದೆ. ಗುರು, ಟೀಚರ್, ಪ್ರೀಚರ್, ಅಡ್ವೈಸರ್, ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ ಉದ್ಯೋಗ, ವೈದಿಕ, ಆಧ್ಯಾತ್ಮಿಕ, ಚಿಂತಕ, ಬರವಣಿಗೆ, ಲೇಖನ, ಮಾರ್ಗದರ್ಶನ, ಕನ್ಸಲ್ಟೆಂಟ್, ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಮೀನರಾಶಿ ಸ್ವಲ್ಪ ಜಾಗರೂಕತೆ ಅಂತೀರಿ. ಚಂದ್ರ ರಾಹು ಸಾರ, ರಾಹು ನಿಮ್ಮನೇಲೇ ಇದ್ದಾನೆ. ಕಲಗಲ ಇರುತ್ತೆ. ಯಾವುದು ವೃತ್ತಿ ಉದ್ಯೋಗ ಕುಟುಂಬ ಸುಖಕಾರಕ. ರಾಹು ಸಾರದಲ್ಲಿ ಅಲ್ಲಿರೋದನ್ನ ತಾಯಿಗೋ, ತಾಯಿ ಸಮಾನರಿಗೋ, ಆರೋಗ್ಯ, ಅಲ್ಲೊಂದು ಒದ್ದಾಟ. ಸುಖಕಾರಕ ಚೆನ್ನಾಗಿದ್ದಾನೆ, ಆದ್ರೆ ರಾಹು ಸಾರ ಅಲ್ಲಿನೋ ಭಯ. ಆಸ್ಪತ್ರೆ ಅಡ್ಮಿಟ್ ಆಗಿದ್ದೀವಿ, ಪೇಷಂಟ್ ಹಾಕಿದ್ದೀವಿ, ಬ್ಯಾಂಡೇಜ್ ಎಲ್ಲ ಹಾಕಿದ್ದೀವಿ, ಬಿಲ್ ನೋಡ್ಬಿಟ್ಟಿದ್ದೆ ಗುಂಡಿಗೆ ಡಕ್ಕು. ಈ ರೀತಿ ಪ್ರಭಾವ. ಬಿಲ್ ನೋಡ್ಬಿಟ್ಟು ಗುಂಡಿಗೆ ಡಕ್ಕು, ಈ ತರ ಇರುತ್ತೆ. ಇವತ್ತು ಇದೆ, ಎಲ್ಲ ಇದೆ, ಏನೂ ಇಲ್ಲ ಅನ್ನತಕ್ಕಂಥ ಒಂದು ಭಾವ. ಸೊ ರಾಹು ಏನ್ ಮಾಡ್ಬೇಕು ಅಂದ್ರೆ, ಬೆಳಿಗ್ಗೆ ಏನ್ ತಿಂಡಿ ಮಾಡಿರ್ತೀರಿ 1-2 ತಿಂಡಿ ಎಕ್ಸ್ಟ್ರಾ ಮಾಡಿ ಆಯ್ತು ಅಂದ್ರೆ, ಇಲ್ಲ ಮಾಡಿದ್ರೆ ಆಗ್ಲಿಲ್ಲ, ತಿಂದ್ಬಿಟ್ಟು ಹೊರಟು ಬಿಟ್ರಿ, ಎಲ್ಲಾದ್ರೂ ರಸ್ತೆನಲ್ಲಿ 1-2-3 ಪ್ಯಾಕೆಟ್ ತಿಂಡಿ ತಗೊಳ್ಳಿ. ನಿಮ್ಮ ಆಫೀಸ್ ಬಾಯೋ, ಹೌಸ್ ಕೀಪಿಂಗೋ, ಯಾರಾದ್ರೂ ಸೆಕ್ಯೂರಿಟಿ ಏಜೆನ್ಸಿಯೋ, ಯಾರಾದ್ರೂ ರಸ್ತೆ ಕೆಲಸ ಮಾಡ್ತಿರೋ, ಬೆಳಿಗ್ಗೆ 7:30-8 ಒಳಗಡೆ ಅವ್ರ ಹೊಟ್ಟೆ ತುಂಬಿಸಿ. 3 ಜನಕ್ಕೆ 2 ಇಡ್ಲಿ, ಬಿಸಿ 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 ಇಡ್ಲಿ ಚಟ್ನಿ. ರಾಹು ಬಂದು ಇನ್ನೊಬ್ಬರ ಆಸೆಗಳು, ನಮ್ಮ ಆಸೆಗಳು, ದುರಾಸೆಗಳಲ್ಲಿ ಇರ್ತಾನೆ. ಸೊ ತುಂಬಿಸ್ತಿದ್ದಾಗೆ, ಹೊಟ್ಟೆ ತುಂಬುತ್ತಿದ್ದಾಗೆ ರಾಹು ಇವತ್ ಶನಿ ಕುಜವತ್ ಕೇತು, ಅನ್ನಬ್ರಹ್ಮ ಶನಿ, ಪುಣ್ಯಾತ್ಮ ಚೆನ್ನಾಗಿರಪ್ಪ ಅಂದ್ಬಿಡ್ತಾರ ಅವರು. ತೃಪ್ತಿಪಡಿಸಿ, ಒಂದ್ರಲ್ಲೇ ತೃಪ್ತಿಪಡಿಸಕ್ಕಾಗೋದು, ಯಾವ್ದ್ರಲ್ಲೂ ಆಗೋಲ್ಲ. ನೋಡಿ, ನನಗೆ ಪ್ರವಚನ ಇನ್ನೊಂದಷ್ಟು ಹೇಳ್ಬೇಕು, ಇನ್ನೊಂದಷ್ಟು ನಿಮ್ಗೆ ದಾರಿ ತರ್ಬೇಕು, ಇನ್ನೊಂದಷ್ಟು ಹುಡುಕಿ ತರಬೇಕು ಅನ್ನತಕ್ಕಂಥ ಭಾವ. ತೃಪ್ತಿ ಇಲ್ಲ. ತೃಪ್ತಿ ಯಾವ್ದ್ರಲ್ಲಿದೆ ಗೊತ್ತಾ ನಿಮಗೆ? ಒಳ್ಳೆ ಊಟ, ಪ್ರಸಾದ ಸಾಕು ಗುರುಜಿ ಅನ್ಬೇಕು ನೀವು. ಅದು ಆಸೆ. ಅನ್ನಪೂರ್ಣ ಮಂದಿರ ಆಗ್ಲಿ, ರಾಮನಿಚ್ಛೆ ಹುಡುಕ್ತಲೇ ಇರುತ್ತೆ. ಇನ್ನೊಂದು ಅಧಿಕಾರ, ಇನ್ನೊಂದು ಸ್ಥಾನ, ಅದು ಇದು ಅಂತ. ಸಾಕು. ಆದ್ರಿಂದ ಆ ಸಾಕು ಅನ್ನೋದು ಊಟದಲ್ಲಿದೆ. ಇವತ್ತು ನೀವು ಅದನ್ನ ಮಾಡಿ, ಈ ಗಲಿಬಿಲಿ, ಆಂತರಿಕ ಗೊಂದಲ, ಬಾಹ್ಯ ಗೊಂದಲ, ಮಾನಸಿಕ ಗೊಂದಲ, ದೈಹಿಕ ಗೊಂದಲ, ಇವೆಲ್ಲವುಗಳಿಂದಲೂ ಹೊರಗಡೆ ಬಂದು ಒಂಥರ ತೃಪ್ತಿಯಾಗಿರ್ತಕ್ಕಂಥದ್ದಾಗುತ್ತೆ.
ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.